ಈಗ ಎಲ್ಲಿ ನೋಡಿದ್ರು ಒಂದೇ ಮಾತು, ಹಳ್ಳಿಯಲ್ಲಿ ಇರುವ ಹುಡುಗನಿಗೆ ಹೆಣ್ಣನ್ನ ಯಾರು ಕೊಡುವುದೇ ಇಲ್ಲ. ಎಷ್ಟೇ ಶ್ರೀಮಂತರಾದ್ರೂ ಹಳ್ಳಿಯಲ್ಲಿ ಇರೋರಿಗೆ ಹೆಣ್ಣು ಸಿಗುವುದು ತುಂಬಾ ಕಷ್ಟ. ಎಲ್ಲರಿಗೂ ದೊಡ್ಡ ಸಿಟಿಯಲ್ಲೇ ನೌಕರಿ ಮಾಡುವ ಗಂಡು ಹುಡುಗರೇ ಬೇಕು. ಅವರಿಗೆ ಎಷ್ಟೇ ಕಡಿಮೆ ಪಗಾರು ಇದ್ರೂ ಪರವಾಗಿಲ್ಲ, ಅಂತವರಿಗೆ ಹೆಣ್ಣನ್ನ ಕೊಡ್ತಾರೆ, ಇತ್ಯಾದಿ ಇತ್ಯಾದಿ. ಹಳ್ಳಿ ಹುಡುಗರಿಗೆ ಹೆಣ್ಣು ಸಿಗದೇ ಇರಲು ತಮ್ಮದೇ ಆದ ಇಂತಹ ಹಲವಾರು ಕಾರಣ ಕೊಟ್ಟು ಒಟ್ಟಾರೆ ಹುಡುಗಿ ಮತ್ತೆ ಅವಳ ಅಪ್ಪ ಅಮ್ಮನ ಮೇಲೆ ಗೂಬೆ ಕೂರಿಸ್ಬಿಡ್ತಾರೆ. ಇದೆಲ್ಲ ಪೂರ್ತಿ ಸುಳ್ಳು ಎಂದು ನಾನು ಹೇಳೋದಿಲ್ಲ. ಕೆಲವು ಪಾಲಕರು ಇದೇ ರೀತಿ ಆಲೋಚನೆ ಮಾಡುವುದಂತೂ ನಿಜ. ಆದರೆ ಎಲ್ಲ ಹೆಣ್ಮಕ್ಕಳಿಗೂ ಈ ರೀತಿ ನಿರ್ಧಾರ ತೆಗೆದುಕೊಳ್ಳಲು ಸ್ವಾತಂತ್ರ್ಯ ಮತ್ತು ಸಂದರ್ಭ ಸಿಗುವುದೇ ಇಲ್ಲ. ಅದರಲ್ಲೂ ಬಡವರ ಮನೆ ಹೆಣ್ಮಕ್ಳ ಸ್ಥಿತಿ ಅಂತೂ ಕೇಳೋದೇ ಬೇಡ. ಬಡವರ ಮನೆ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ ಅಂದರೆ ಅದರ ಅರ್ಥ ಹಳ್ಳಿಯಲ್ಲಿ ಇರುವ ಶ್ರೀಮಂತ ಗಂಡನ ಮನೆ ಹೇಳುವುದು ಅವರ ಪಾಲಿಗೆ ರಿಮ್ಯಾಂಡ್ ಹೋಮ್ ಆಗ್ಬಿಡುತ್ತದೆ ಎಂದು ತಿಳ್ಕೋಬೇಕು. ಈ ರೀತಿ ಇರೋ ನಿಜವಾದ ಕಾರಣ ಹೇಳಲು ಹೋದ್ರೆ ಯಾರು ನಂಬೋದೇ ಇಲ್ಲ. ಈಗ ನನ್ನ ಕತೆ ಕೇಳಿದ ಮೇಲೆ ಆದ್ರೂ ಹೀಗೂ ಒಂದು ಕಾರಣ ಇರಬಹುದೆಂದು ನಿಮ್ಮಲ್ಲಿ ಕೆಲವರಿಗಾದ್ರೂ ಅನಿಸಿದ್ರೆ ನಾನು ಕತೆ ಹೇಳ್ತಾ ಇರೋದು ಸಾರ್ಥಕವಾಯ್ತು ಎಂದು ತಿಳಿದುಕೊಳ್ಳುವೆ. ನೀವೆಲ್ಲ ಹೇಳ್ಬೋದು, ಎಲ್ಲೋ ಲಕ್ಷದಲ್ಲಿ ಒಂದೋ ಎರಡೋ ಇಂತಹ ಈಗಿರುವ ಘಟನೆ ನಡೆಯುವುದೆಂದು. ಹೆಣ್ಮಕ್ಳ ಮನಸ್ಸು ತುಂಬಾ ಸೂಕ್ಷ್ಮ. ನಡೆದ ಘಟನೆ ಒಂದೇ ಒಂದಾದ್ರೂ ಎಷ್ಟೋ ಜನ ಹೆಣ್ಮಕ್ಳ ಮೇಲೆ ಇದೆಲ್ಲ ಘೋರ ಪರಿಣಾಮ ಬೀರುತ್ತದೆ. ಅಕ್ಕನದು ಏನು ತಪ್ಪಿಲ್ಲದೆ ಹೋದ್ರು ಭಾವನು ಅಕ್ಕನಿಗೆ ಡೈವರ್ಸ್ ಕೊಟ್ಟನೆಂದು ಬೇಜಾರು ಮಾಡಿಕೊಂಡು ಅಕ್ಕನ ತಂಗಿ ತನಗೂ ಹೀಗೆ ಆಗ್ಬೋದೆಂದು ಅಂದ್ಕೊಂಡು ಮದುವೆ ಆಗದೆ ಇರೋ ಅದೆಷ್ಟೋ ಉದಾಹರಣೆ ನನ್ನ ಕಣ್ಮುಂದೆ ಇದೆ. ಹೀಗ ಅಂತ ಅಲ್ಲ, ಎಲ್ಲ ಕಾಲದಲ್ಲೂ ಬಡವರ ಬದುಕು ಅಷ್ಟಕ್ಕಷ್ಟೇನೆ. ಅದರಲ್ಲೂ ಚಂದದ ಹುಡುಗಿಯರಂತೂ ಬಡವರ ಮನೆಯಲ್ಲಿ ಹುಟ್ಲೇಬಾರ್ದು. ಶ್ರೀಮಂತ ಗಂಡನ ಮನೆಗೆ ಹೋದ್ಮೇಲೆ ಅವರಿಗೆ ಕವಡೆ ಕಿಮ್ಮತ್ತಿನ ಬೆಲೆಯೂ ಸಿಗುವುದೇ ಇಲ್ಲ. ಬಂಗಾರದ ಪಂಜರದಲ್ಲಿಟ್ಟು ಸಾಗೋ ಗಿಣಿ ಹಾಗೆ ಅವರ ಬದುಕು ಆಗ್ಬಿಡುತ್ತದೆ. ಬಡವರಾದ್ರೂ ನನ್ನ ಅಪ್ಪ ಅಮ್ಮ ಕಷ್ಟಪಟ್ಟು ಕಾಲೇಜ್ವರೆಗೂ ನನ್ನನ್ನು ಓದಿಸಿದ್ರು. ಓಹೋ, ನನ್ನ ಹೆಸರು ಹೇಳೇ ಇಲ್ಲ ಅಲ್ವೇ, ಭಾಗ್ಯ ಎಂದು ನನ್ನ ಹೆಸರು. ಹೆಸರಿಗೆ ತಕ್ಕ ಹಾಗೆ ನನ್ನಿಂದ ಎಲ್ಲರಿಗೂ ಭಾಗ್ಯವೇ ಸಿಕ್ಬಿಡ್ತಿತ್ತು. ಆದರೆ ನನಗೆ ಮಾತ್ರ ಜೀವನವಿಡೀ ದೌರ್ಭಾಗ್ಯವೇ ನನ್ನ ಪಾಲಿಗಾಗಿ ಹೋಯಿತು. ಗಂಡಿನ ಮನೆಯವರಿಗೆ ಕೆಲಸ ಮಾಡಲೆಂದು ಒಬ್ಬ ಹೆಣ್ಣಾಳು ಸಿಕ್ಕಿದಳು ಅಷ್ಟೇ. ನನ್ನನ್ನು ಬೇಕಾದಷ್ಟು ದುಡ್ಡು ಕೊಟ್ಟು ಖರೀದಿ ಮಾಡಿಬಿಟ್ಟಿದ್ರು. ಅಪ್ಪ ಅಮ್ಮನಿಗೆ ಈ ಭಾಗ್ಯಾಳಿಂದ ಅವರ ಬಡತನ ತೊಲಗಿ ಹೋಗಿ ಭಾಗ್ಯದ ಬಾಗಿಲು ತೆರೆದೋಯ್ತು. ಇನ್ನು ನನ್ನ ಅಪ್ಪಯ್ಯನ ಹೆಸರು ತಿಮ್ಮಪ್ಪ ಎಂದು. ನನ್ನ ಮದುವೆ ಆಗೋ ತನಕ ಆ ತಿರುಪತಿ ತಿಮ್ಮಪ್ಪ ನನ್ನ ಅಪ್ಪನ ಮೇಲೆ ಒಂದು ಸಲವೂ ಕರುಣೆ ತೋರ್ಲೇ ಇಲ್ಲ. ಇನ್ನು ಅಮ್ಮ ಮಹಾಲಕ್ಷ್ಮಿ, ನನ್ನ ಮದುವೆಗಿಂತ ಮೊದಲು ಅವಳಿಗಿರುವ ಬಂಗಾರವೆಂದ್ರೆ ಅವಳ ಕುತ್ತಿಗೆಯಲ್ಲಿರುವ ಮಹಾಲಕ್ಷ್ಮಿ ತಾಳಿ ಮಾತ್ರ ಆಗಿತ್ತು. ಅಪ್ಪ ಅಮ್ಮನ ಸಹಕಾರ ಬೆಂಬಲದಿಂದ ಕಾಲೇಜಿನಲ್ಲಿ ಒಂದು ಡಿಗ್ರಿ ಮುಗಿಸೋವರೆಗೂ ನಾನು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಬರೀ ಓದ್ನಲ್ಲಿ ಬುದ್ಧಿವಂತಲಾಗಿದ್ರೆ ಈಗ ಸಾಕಾಗುವುದಿಲ್ಲ. ಹೈಸ್ಕೂಲ್ ಮೆಟ್ಟಿಲು ಹತ್ತಿದ ಕೂಡಲೇ ಶುರುವಾಗ್ಬಿಡುತ್ತದೆ ಹುಡುಗಿಯರ ಮೇಲೆ ಎಲ್ಲರ ಕಣ್ಣು ಬೀಳಲು. ಬರೀ ಪಡ್ಡೆ ಹುಡುಗರದು ಒಂದೇ ಅಲ್ಲ, ಕೆಲವು ಕಲಿಸೋ ಗುರುಗಳದ್ದು ಕೂಡ. ಗುರುಗಳು ಪಿತೃ ಸ್ವರೂಪಿ ಎಂದು ಹೇಳ್ತಾರೆ, ಆದ್ರೆ ಕಾಲದ ಮಹಿಮೆ. ಕೆಲ ಗುರುಗಳು ಹೆಮ ಸ್ವರೂಪಿಯಾಗ್ಬಿಡ್ತಾರೆ. ಅದರಲ್ಲೂ ಬಡವರ ಮನೆಗೆ ಹೆಣ್ಮಕ್ಳು ಚಂದ ಇದ್ರಂತೂ ಮುಗ್ದೆ ಹೋಯ್ತು. ಏನ್ ಮಾಡಿದ್ರು ನಡೆದೋಗುತ್ತದೆ ಎನ್ನುವ ಸೊಕ್ಕು ತಾಸಾರ ನಾಯಿ ಕೋಣಗಳಿಗೆ ಆದ್ರೂ ಸ್ವಲ್ಪ ನಿಯತ್ತು ಸಂಯಮ ಇರುತ್ತದೆ. ಈ ಕೆಲವು ಗಂಡು ಗೂಳಿಗಳಿಗೆ ಇದ್ಯಾವುದು ಇರೋದೇ ಇಲ್ಲ. ನನ್ ಮಾತು ಸ್ವಲ್ಪ ಕಹಿ ಆಯ್ತಲ್ವೇ, ಏನ್ ಮಾಡೋದೇಳಿ, ನನ್ ಮಾತೆ ಹಾಗೆ, ಯಾರಿಗೂ ಇಷ್ಟ ಆಗೋದೇ ಇಲ್ಲ. ಆದ್ರೂ ನಾನು ಏನ್ ಹೇಳ್ಬೇಕೆಂದು ಸಂಕಲ್ಪ ಮಾಡಿರುವೆನೋ ಅದನ್ನ ಹೇಳಿಯೇ ಹೇಳುತ್ತೇನೆ. ಏನೂ ಪ್ರಯೋಜನವಿಲ್ಲವೆಂದು ನನಗೂ ಗೊತ್ತಿದೆ. ಆದ್ರೆ ಕೊನೆಯ ಪಕ್ಷ ನನ್ನ ಮನಸ್ಸಾದ್ರೂ ಹಗುರವಾಗಬಹುದೆಂದು ತಿಳ್ಕೊತೀನಿ. ನನ್ನ ಅಪ್ಪ ಅಮ್ಮ ನನಗೆ ಹೇಳ್ಕೊಟ್ಟಿರುವುದು, ಮಗಳೇ, ನಾವು ಬಡವರಾಗಿರ್ಬೋದು, ಆದ್ರೆ ಮಾನ ಮರ್ಯಾದೆಯನ್ನ ಶ್ರೀಮಂತರ ಹತ್ರ ಖರೀದಿ ಮಾಡ್ಬೇಕೆಂದೇನೂ ಇಲ್ಲ. ಅದೆಲ್ಲ ನಮ್ಮ ಹತ್ತಿರವೂ ಬೇಕಾದಷ್ಟಿರುತ್ತದೆ. ಅದನ್ನ ಮಾತ್ರ ಯಾವತ್ತೂ ಬಿಟ್ಕೊಡ್ಬೇಡ ಎಂದು ಅದನ್ನೇ ಇವತ್ತಿನವರೆಗೂ ಚಾಚೂ ತಪ್ಪದೆ ಪಾಲಿಸ್ಕೊಂಡು ಬಂದಿದ್ದೀನಿ. ಹಾಗಾಗಿ ಎಲ್ಲರೂ ನನ್ನ ಸುದ್ದಿಗೆ ಬರಲು ಹಿಂದೇಟು ಹಾಕ್ತಾರೆ. ಈ ವಿಷಯದಲ್ಲಿ ಮಾತ್ರ ನಾನು ಭಾಗ್ಯ ಎಂದು ಹೇಳಬಹುದು. 2ನೇ ವರ್ಷದ ಪದವಿ ತರಗತಿಯಲ್ಲಿ ಇರುವಾಗ ನಿಮ್ಮ ಮಗಳಿಗೆ ಮದುವೆ ಮಾಡ್ತೀರಾ ಎಂದು ಕೇಳ್ಕೊಂಡು ನಮ್ಮ ಮನೆಗೆ ಬರಲು ಆರಂಭಿಸಿಬಿಟ್ರು ವರನ ಕಡೆಯವರು. ನಾನು ತಂದೆಗೆ ಸ್ಪಷ್ಟವಾಗಿ ಹೇಳ್ಬಿಟ್ಟೆ, ಅಪ್ಪ, ನಾನು ಕಲ್ತು ನೌಕರಿ ಹಿಡಿದು ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಆಮೇಲೆ ನಿಮ್ಗೂ ಸಹಾಯ ಮಾಡ್ತೀನಿ. ಹೇಗಿದ್ರು ಹುಡುಗಿ ಇಂದಲ್ಲ ನಾಳೆ ಗಂಡನ ಮನೆಗೆ ಹೋಗೋಳೆ ಎಂದು ಅವಳ ವಿದ್ಯಾಭ್ಯಾಸ ಮುಗಿಯುವ ಮೊದಲೇ ಮದುವೆ ಮಾಡಿ ಮನೆಯಿಂದ ಓಡಿಸ್ಬಿಡ್ಬೇಕು ಎನ್ನುವ ಅಭಿಪ್ರಾಯವೇನಾದ್ರೂ ನಿಮ್ಮ ಮನಸ್ಸಿನಲ್ಲಿದ್ರೆ ಅದನ್ನ ಈಗಲೇ ತೆಗೆದಾಕ್ಬಿಡಿ. ಇನ್ನು ಮುಂದೆ ಯಾರು ನನ್ನ ಮದುವೆಯ ಸುದ್ದಿ ಎತ್ತುವ ಹಾಗೆ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳೇಬಿಟ್ಟೆ. ಅದಕ್ಕೆ ನನ್ನ ತಂದೆಯವರು, ಮಗಳೇ, ನೀನೇನು ಚಿಂತೆ ಮಾಡಬೇಡ, ಎಷ್ಟು ಬೇಕಾದರೂ ಎಲ್ಲಿವರೆಗೂ ಬೇಕಾದರೂ ಓದ್ಕೋ, ನೌಕರಿ ಗೀಕರಿ ಅದೆಲ್ಲ ಆಮೇಲೆ ನೋಡೋಣ ಎಂದು ಸಮಾಧಾನ ಹೇಳಿದರು. ಆದರೆ ಈ ಸಮಾಧಾನ ಎಲ್ಲ ನನ್ನ ಪದವಿ ಮುಗಿಯೋ ತನಕ ಮಾತ್ರ ಎಂದು ಆಮೇಲೆ ನನಗೆ ಗೊತ್ತಾಗಿ ಹೋಯಿತು. BSc ಪದವಿಯಲ್ಲಿ ಡಿಸ್ಟಿಂಕ್ಷನ್ ಪಡೆದು ಪಾಸಾದೆ. ಮುಂದೆ ಧಾರವಾಡದಲ್ಲಿ MSc ಮಾಡಿ PhD ಮಾಡಬೇಕು ಎನ್ನುವುದು ನನ್ನ ಮಹದಾಸೆಯಾಗಿತ್ತು. ನನಗೂ ನನ್ನ ಗೆಳತಿಯರನ್ನೆಲ್ಲ ನೋಡಿ
ಅವ್ರ ಹಾಗೇನೆ ಡ್ರೆಸ್ಸು ಧರಿಸ್ಬೇಕು, ಅವರ ಹಾಗೆ ತುಂಬಾ ಕಲಿಬೇಕು ಎಂದು ಆಸೆ ಆಗ್ತಿತ್ತು. ಹೆಣ್ಣಿಗೆ ಆಸೆ ಕನಸು ಸ್ವಲ್ಪ ಜಾಸ್ತಿ ಎಂದೇ ಹೇಳ್ತಾರೆ. ಹೌದು, ಅದರ ತಪ್ಪೇನು? ಬೇರೆಯವರ ಆಸೆ ಈಡೇರಿಸೋದ್ರಲ್ಲೇ ಹೆಣ್ಣು ತನ್ನ ಪೂರ್ತಿ ಜೀವನ ಕಳೆಯಬೇಕೆಂದೇನು ಇಲ್ವಲ್ಲ. ಆಸೆ ಕನಸು ಕಾಣಲು ಹೆಣ್ಣಿಗೂ ಬೇರೆಯವರ ಪರ್ಮಿಷನ್ ತೆಗೆದುಕೊಳ್ಬೇಕೆ? ಹೆಣ್ಣು ಆಸೆ ಇಟ್ಕೊಳ್ಳೋದ್ರಿಂದ ಬೇರೆಯವರಿಗೆ ಹೇಗೆ ತೊಂದರೆ ಆಗುತ್ತದೆ? ಕನಸನ್ನ ನನಸು ಮಾಡ್ಕೊಳ್ಬೇಕೆಂದು ಯಾವುದೋ ಅಡ್ಡ ದಾರಿ ಹಿಡಿದ್ರೆ ಮಾತ್ರ ಅವಳ ಬಾಳೆಲ್ಲ ನರಕವಾಗ್ಬಿಡುತ್ತದೆ. ಕನಸು ಕಂಡು ಕಲಿತಾಕ್ಷಣ ನಮ್ಮ ಶಾಸ್ತ್ರ ಸತ್ತು ಸಂಪ್ರದಾಯ ಬಿಡಬೇಕು ಎಂದೇನೆ ಇಲ್ವಲ್ಲ. ಹಾಗಾಗಿ ನಾನು ಯಾವಾಗಲೂ ಒಳ್ಳೊಳ್ಳೆ ಹಗಲುಗನಸು ಕಾಣ್ತಲೇ ಇರ್ತಿದ್ದೆ. ಬಡವರಿಗೆ ಪುಕ್ಕಟ್ಟೆಯಾಗಿ ಸಿಗುವುದು ಅಂದ್ರೆ ಕನಸು ಮಾತ್ರ. ಆದ್ರೆ ನಂದೆಲ್ಲ ಬರೀ ಕನಸು ಮಾತ್ರ ಎಂದು ಗೊತ್ತಾಗಲು ತುಂಬಾ ದಿನಗಳೇನು ಕಾಯಬೇಕಾಗ್ಲಿಲ್ಲ. ಒಂದು ದಿನ ನನ್ನ ತಂದೆಯವರಿಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ, ಈಗಲೂ ಸಹಾಯ ಮಾಡ್ತಿರುವ ಊರಿನ ಶ್ರೀಮಂತ ವ್ಯಕ್ತಿ ಸಾಹುಕಾರ ಸಿದ್ದಪ್ಪನವರು ನಮ್ಮ ಮನೆಗೆ ಬಂದು ತಂದೆಯವರ ಜೊತೆ ಮಾತುಕತೆಗೆ ಪೀಠಿಕೆ ಹಾಕ್ಬಿಟ್ರು. ಸಾಹುಕಾರ ಸಿದ್ದಪ್ಪ, ನೋಡು ತಿಮ್ಮಣ್ಣ, ನಾನು ಹೇಗೆ ಹೇಳ್ತೀನಿ ಎಂದು ಬೇಸರ ಮಾಡ್ಕೋಬೇಡ. ನಿನ್ನ ಹಿತ ಚಿಂತಕನಾಗಿ ಕೆಲವು ಮಾತುಗಳನ್ನು ಹೇಳ್ತೀನಿ. ನಾನು ಏನೇ ಹೇಳಿದ್ರು ನಿನ್ನ ಒಳ್ಳೆಯದಕ್ಕೆ ಎಂದು ತಿಳಿದುಕೋ. ನಿನ್ನ ಮಗಳಿಗೆ ಪದವಿ ಹೇಗಿದ್ರು ಮುಗಿತಲ್ಲ, ಇನ್ನೂ ಒಂದು ಒಳ್ಳೆಯ ಸಂಬಂಧ ನೋಡಿ ಮುದ್ದೆ ಮಾಡೋದು ಒಳ್ಳೆಯದಲ್ವೇ? ನನ್ನ ತಂದೆ, ಇಲ್ಲ ಸಿದ್ದಪ್ಪನವರೇ, ನನ್ನ ಮಗಳು ಭಾಗ್ಯ ಧಾರವಾಡದಲ್ಲಿ MSc PhD ಮಾಡಿ ನೌಕರಿ ಮಾಡಬೇಕೆಂದು ಹೇಳ್ತಿದ್ದಾಳೆ. ಅವಳ ಆಸೆಗೆ ತಣ್ಣೀರಚ್ಚೋದು ತಪ್ಪಲ್ವೇ? ಸಾಹುಕಾರ ಸಿದ್ದಪ್ಪ, ಹುಡುಗಿಯರು ಕನಸು ಕಾಣೋದು ತಪ್ಪು ಎಂದು ನಾನು ಹೇಳೋದಿಲ್ಲ, ಆದರೆ ಅದು ವಾಸ್ತವಕ್ಕೆ ತುಂಬ ಹತ್ತಿರವಾಗಿದ್ದರೆ ಒಳ್ಳೆಯದು ಎಂದು ಹೇಳ್ತಿದ್ದೀನಿ. ನೀನು ಈಗಾಗಲೇ ನನ್ನ ಹತ್ರ ಮಾಡಿದ ಹಳೆಯ ಸಾಲವೇ ಬೇಕಾದಷ್ಟಿದೆ. ಇನ್ಮುಂದೆ ನನಗಂತೂ ಸಾಲ ಕೊಡಲು ಸಾಧ್ಯವೇ ಇಲ್ಲ. ಇನ್ನು ನಿನ್ನ ಜಮೀನು ಮನೆ ಮಾರಿ ಮುಂದೆ ಅವಳಿಗೆ ಕಳಿಸಲು ಹೋಗಿ ಬೀದಿಗೆ ಬೀಳುವ ಆಲೋಚನೆ ಏನಾದರೂ ಇದೆಯೋ ಹೇಗೆ? ನನ್ನ ತಂದೆ ಪಾಪ ಏನೇನೋ ಆಸೆ ಇಟ್ಕೊಂಡಿದ್ದಾಳೆ. ಅವಳ ಆಸೆಗೆ ಹೇಗೆ ತಣ್ಣೀರರಿಸಲಿ ನೀವೇ ಹೇಳಿ ಸಾಹುಕಾರೇ? ಸಾಹುಕಾರ ಸಿದ್ದಪ್ಪ, ನೋಡು ತಿಮ್ಮಪ್ಪ, ಹೊರಗೆ ಹೋಗಿ ಕಲಿಯುವುದು, ನೌಕರಿ ಮಾಡುವುದು ಹೆಣ್ಮಕ್ಳಿಗೆ ಅಷ್ಟು ಸುಲಭವಂತೂ ಅಲ್ವೇ ಅಲ್ಲ. ಅದರಲ್ಲೂ ಸದ್ಯದ ನಿಮ್ಮ ಮನೆಯ ಪರಿಸ್ಥಿತಿಯಲ್ಲಿ ಇದು ಕಾರ್ಯ ಸಾಧ್ಯವಾಗದ ವಿಷಯವೇ ಅಲ್ಲ. ನನ್ನ ಹತ್ರ ಒಂದು ಒಳ್ಳೆಯ ಸಂಬಂಧವಿದೆ, ಕೋಟ್ಯಾಧೀಶರ ಸಂಬಂಧ. 25 ಎಕರೆ ಅಡಿಕೆ ತೋಟ, 10 ಎಕರೆ ಗದ್ದೆ, 2 ಎಕರೆ ಕಬ್ಬು, ಅರಮನೆಯಂತಹ ಬಂಗ್ಲೆ, ಒಬ್ಬನೇ ಮಗ. ಮನೆಯಲ್ಲಂತೂ ಕಾರು ಬೈಕುಗಳ ಶೋರೂಮೇ ಇದೆ. ಇನ್ನು ಏನ್ ಬೇಕು ನಿನ್ ಮಗಳಿಗೆ? ಇನ್ನು ನಿಮ್ಮ ಈ ಹರಕು ಮುರುಕು ಮನೆ ಬದಲಿಗೆ ಹೊಸ ಮನೆಯನ್ನೇ ಕಟ್ಟಿಸ್ಕೊಡ್ತಾರೆ. ಹಾರ್ಡ್ ಕ್ಯಾಶ್ 10 ಲಕ್ಷ ಕೊಡಲು ಸಿದ್ಧರಿದ್ದಾರೆ. ಮದುವೆ ಖರ್ಚು ಎಂದು 1 ರೂಪಾಯಿಯನ್ನು ಕೂಡ ನೀನು ಖರ್ಚು ಮಾಡುವ ಅವಶ್ಯಕತೆಯೇ ಇಲ್ಲ. ತುಂಬಾ ಒಳ್ಳೆ ಜನ. ಮದುವೆ ಆದ್ಮೇಲೆ ಮುಂದೆ ಓದಿಸಿದ್ರು ಓದಿಸ್ಬೋದು. ಇನ್ನೆಂತ ಬೇಕು ನಿಮ್ಗೆ? ನೋಡು, ಆಲೋಚನೆ ಮಾಡು. ನನ್ನ ತಂದೆ, ಯಾವುದಕ್ಕೂ ನನ್ನ ಮಗಳು ಭಾಗ್ಯಾಳನ್ನ ಒಂದು ಮಾತು ಕೇಳಿ ತಿಳಿಸ್ತೀನಿ. ಸಾಹುಕಾರ ಸಿದ್ದಪ್ಪ, ಕೇಳು, ಯಾರು ಬೇಡ ಅಂತಾರೆ? ನೀವೆಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬನ್ನಿ. ಇದರಲ್ಲಿ ನನ್ನ ಒತ್ತಾಯವೇನೂ ಇಲ್ಲ. ನಿಮಗೆಲ್ಲ ನನ್ನಿಂದ ಸಹಾಯ ಮಾಡೋಣ ಎಂದು ಹೇಳಿದೆ ಅಷ್ಟೇ. ಸರಿ, ಹಾಗಾದರೆ ಇನ್ನು 2 ದಿನದಲ್ಲಿ ನಿನ್ನ ನಿರ್ಧಾರ ನನಗೆ ತಿಳಿಸು. ಹಾಗೆ ನಿನ್ನ ಸಾಲ ವಾಪಸ್ ಕೊಡುವ ಕುರಿತು ಗಂಭೀರವಾಗಿ ಆಲೋಚನೆ ಮಾಡು. ನನಗೂ ದುಡ್ಡಿನ ತಾಪತ್ರಯ ಸಾಕಷ್ಟಿದೆ. ಇನ್ನು ಹೆಚ್ಚು ದಿನ ಕಾಯುವ ತಾಳ್ಮೆ ನನಗಿಲ್ಲ. ಸುಮ್ಮನೆ ಕೋರ್ಟು ಕಚೇರಿ ಅಲಿಬಾರ್ದು ಎಂದಿದ್ರೆ ಹಣಕ್ಕೊಂದು ವ್ಯವಸ್ಥೆ ಮಾಡಿಬಿಡು ಎಂದು ನಿಷ್ಠುರವಾಗಿ ಹೇಳಿಬಿಟ್ಟು ಹೋದರು ಸಾಹುಕಾರ ಸಿದ್ದಪ್ಪನವರು. ಇಷ್ಟೆಲ್ಲ ನಮ್ಮ ಮನೆಯ ಒಳ ಜಗುಲಿಯಲ್ಲಿ ಮಾತುಕತೆ ನಡೆಯುವಾಗ ನಮ್ಮ ಮನೆಯ ಒಳ ಜಗುಲಿಯ ಅಟ್ಟದ ಮೇಲೆ ನಾನು ಬದುಕಲು ಕಲಿಯಿರಿ ಪುಸ್ತಕ ಓದ್ತಾ ಇದ್ದೆ ಎನ್ನುವುದು ಯಾರಿಗೂ ಗೊತ್ತೇ ಇರಲಿಲ್ಲ. ಬದುಕಲು ಕಲಿಯಿರಿ ಎನ್ನುವ ಪುಸ್ತಕ ಎಲ್ಲ ಯಾಕೆ ಬೇಕು? ಈ ಸಾಹುಕಾರ ಸಿದ್ದಪ್ಪನೇ ಸಾಕು ಎಂದು ಅನ್ನಿಸತೊಡಗ್ತು ನನಗೆ ಆ ಕ್ಷಣಕ್ಕೆ. ಆ ದಿನ ರಾತ್ರಿ ನಾನು ಮಲಗಿ ಎಷ್ಟೋ ಸಮಯವಾದ ಮೇಲೆ ನನಗೆ ನಿದ್ರೆ ಬಂದಿರಬೇಕು ಎಂದು ತಿಳಿದುಕೊಂಡು ನನ್ನ ಅಪ್ಪ ಅಮ್ಮ ಅವರಲ್ಲೇ ಗುಸು ಗುಸು ಮಾತಾಡಿಕೊಳ್ತಾ ಇದ್ರು. ಆದರೆ ನಾನು ಮಾತ್ರ ನಿದ್ರೆ ಮಾಡ್ತಾ ಇರೋವರ ಹಾಗೆ ನಟಿಸುತ್ತಾ ಕಿವಿಗೊಟ್ಟು ಅವರ ಮಾತುಗಳನ್ನೆಲ್ಲ ಕೇಳಿಸಿಕೊಳ್ತಾ ಇದ್ದೇನೆಂದು ಅವರಿಬ್ಬರಿಗೂ ಗೊತ್ತೇ ಆಗ್ಲಿಲ್ಲ. ನನ್ನ ಅಪ್ಪ ಸಾಹುಕಾರ ಸಿದ್ದಣ್ಣನ ಮಾತುಗಳಲ್ಲಿ ನಿಜಾಂಶ ಇದೆಯಲ್ವೇ ಮಹಾಲಕ್ಷ್ಮಿ? ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಹೊರಗೋಗಿ ಕಲಿಯುವುದು, ನೌಕರಿ ಮಾಡುವುದು ಸುಲಭವೇನಲ್ಲ. ಏನಿಲ್ಲವೆಂದ್ರೂ ಖರ್ಚು ವರ್ಷಕ್ಕೆ ಲಕ್ಷಕ್ಕಿಂತ ಕಡಿಮೆ ಏನು ಬರೋದಿಲ್ಲ. ಮತ್ತೆ ಅವರಿಗೆ ಸುರಕ್ಷತೆ ಎಲ್ಲಿದೆ ಹೇಳು? ಅದರಲ್ಲೂ ನಮ್ಮ ಮನೆಯ ಭಾಗ್ಯ ಬೊಂಬೆ ಆಗಿದ್ದಾಳೆ. ಎಷ್ಟು ಜನರ ಕೆಟ್ಟ ಕಣ್ಣು ಬಿದ್ದೋಗುವುದೋ ಏನೋ. ದಿನ ಬೆಳಗಾದ್ರೆ ಪೇಪರ್ನಲ್ಲಿ ಬರೋ ಸುದ್ದಿ ಎಲ್ಲ ಅತ್ಯಾಚಾರ, ದರೋಡೆ, ಕೊಲೆ ಇಂಥವೇ ಸುದ್ದಿ ಕುರಿತಾಗಿರುತ್ತದೆ. ಅಮ್ಮ, ಅದನ್ನೇ ನಾನು ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಹೊರಗೆ PGಯಲ್ಲೋ ಹಾಸ್ಟೆಲ್ನಲ್ಲೂ ಇರಬೇಕಾಗುತ್ತದೆ. ಅಲ್ಲಿ ಯಾವ್ಯಾವ ರೀತಿಯ ಹುಡುಗಿಯರು ಇರ್ತಾರೆ ಎಂದು ಹೇಳಕ್ಕಾಗೋದಿಲ್ಲ. ನಮ್ಮ ಭಾಗ್ಯ ಒಳ್ಳೆ ಎಂದು ನಮಗೆ ಗೊತ್ತಿದೆ. ಆದರೆ ಬೇರೆ ಹುಡುಗಿಯರೆಲ್ಲ ಸೇರಿ ಇವಳ ದಾರಿ ತಪ್ಪುವಾಗಿ ಮಾಡಿಬಿಡ್ಬೋದಲ್ವಾ? ಅಷ್ಟೆಲ್ಲ ಮಾಡಿ ಕಲಿತು ದುಡಿದ್ರೂ ಬರುವ ಪಗಾರು ಅವಳ ಹೊಟ್ಟೆ ಬಟ್ಟೆಗೆ ಸಾಕಾಗುವುದಿಲ್ಲ. ಇನ್ನು ನಮಗೆ ಹಣ ಸಹಾಯ ಮಾಡಲು ಅವಳಿಂದ ಎಲ್ಲಿ ಸಾಧ್ಯ? ನಾವು ಈಗಲೇ ಅವಳಿಗೆಂದು ನಮ್ಮಲ್ಲಿರುವ ಎಲ್ಲ ಆಸ್ತಿ ಹಣ ಖರ್ಚು ಮಾಡಿಬಿಟ್ರೆ ಇನ್ನು ಅವಳ ತಮ್ಮ ತಂಗಿ ಎಲ್ಲರಿಗೂ ವಿದ್ಯಾಭ್ಯಾಸಕ್ಕೆ ಮದುವೆಗೆ ಹಣವನ್ನು ಎಲ್ಲಿಂದ ತರೋದು? ಆ ದೇವರು ನಮಗೆ ಏನು ಕೊಡದೆ ಹೋದ್ರು
ಸಂತಾನ ಭಾಗ್ಯ ಮಾತ್ರ ಯಥೇಚ್ಛವಾಗಿ ಕೊಟ್ಟಿದ್ದಾನೆ. ಇನ್ನು ಇವಳು ಕಲೀಲಿ ಎಂದು ದೊಡ್ಡ ಸಿಟಿಗೆ ಹೋಗಿ ಲವ್ ಗಿವ್ ಎಂದು ಯಾರನ್ನೋ ಯಾವುದೋ ಜಾತಿಯವರನ್ನ ಮದುವೆ ಆದ್ರಂತೂ ಮುಗಿದೇ ಹೋಯ್ತು ನಮ್ಮ ಕತೆ. ಮೊದಲಿನ ಬಡವರು ಕೇಳ್ಬೇಕೆ, ಕೆಳಗೆ ಬಿದ್ದವರ ಮೇಲೆ ಆಳಿಗೊಂದು ಕಲ್ಲು ಎಷ್ಟೇ ಬಿಡ್ತಾರೆ. ಇನ್ನು ಸಾವುಕಾರ ಸಿದ್ದಪ್ಪನ ಸಾಲದ ಹೊರೆ ಬೇರೆ ಬಂದು ತಲೆ ಮೇಲೆ ಕುಳಿತುಕೊಂಡ್ಬಿಟ್ಟಿದೆ. ಇವತ್ತು ಬಂದವನು ಸ್ವಲ್ಪ ಖಡಕ್ಕಾಗಿ ಹೇಳೋಗಿದ್ದಾನೆ, ದೊಡ್ಡ ಜನರ ಸಹವಾಸ ನಾಳೆ ಏನ್ ಬೇಕಾದ್ರೂ ಮಾಡಿಬಿಡುವ ತಾಕತ್ತು ಅವನಲ್ಲಿದೆ. ಏನೇ ಮಾಡೋದಿದ್ರು 100 ಸಲ ಯೋಚಿಸುವುದು ಒಳ್ಳೆಯದು ಎಂದು ನನ್ನ ಅನಿಸಿಕೆ. ನನ್ನ ಅಪ್ಪ, ನೀನ್ ಹೇಳುವುದು ನಿಜಾಮ ಲಕ್ಷ್ಮಿ. ಸಾವುಕಾರನ ಮಾತಿನ ದಾಟಿ ನೋಡಿದ್ರೆ ಇನ್ನು ತುಂಬಾ ದಿನ ಸುಮ್ಮನೆ ಇರೋನಾಗೆ ಕಾಣಿಸೋದಿಲ್ಲ. ಹೇಗಾದ್ರೂ ಮಾಡಿ ಅವನ ಸಾಲ ಒಂದು ತೀರಿಸಲೇಬೇಕು. ಸಾವುಕಾರ ಸಿದ್ದಪ್ಪ ಹೇಳ್ದ ಹಾಗೆ ಇಂತಹ ಸಂಬಂಧ ಹುಡುಕಿಕೊಂಡೋದ್ರು ಎಲ್ಲಿ ಸಿಗುತ್ತೆ? ಕೋಟ್ಯಾಧೀಶರ ಒಬ್ನೇ ಮಗ. ನಮ್ಗೆ ಮನೆ ಕಟ್ಟಿಸ್ಕೊಟ್ಟು ಮದ್ವೆ ಖರ್ಚು ಎಲ್ಲ ಅವರೇ ಹಾಕೊಂಡು 10 ಲಕ್ಷ ಹಾರ್ಡ್ ಕ್ಯಾಶ್ ಕೊಡ್ತಾರಂತೆ. ಮನೆ ಕಟ್ ನೋಡು, ಮದ್ವೆ ಮಾಡ್ನೋಡು ಎಂಬ ಗಾದೆಯ ಮಾತೇ ಇದೆ. ಅದೆರಡನ್ನೂ ಗಂಡಿನ ಕಡೆಯವರೇ ಮಾಡ್ತಾರೆ ಅಂದ್ರೆ ಇಂತಹ ಸುಯೋಗ ಎಷ್ಟು ಜನಕ್ಕೆ ಸಿಗುತ್ತದೆ ನೀನು ಹೇಳು. ಆದ್ರೆ ನಮ್ಮ ಭಾಗ್ಯಾಳಿಗೆ ಇದನ್ನೆಲ್ಲ ಹೇಳಿದ್ರೆ ಅವಳೆಲ್ಲೂ ಕೂತಾಳೆ ಹೇಳು. ಅವಳಿಗೆ PhD ತಲೆಯಲ್ಲಿ ಹೋಗ್ಬಿಟ್ಟಿದೆ. ಅವಳನ್ನ ಒಪ್ಪಿಸುವ ಬಗ್ಗೆ ಆದ್ರೂ ಹೇಗೆ? ಮಹಾಲಕ್ಷ್ಮಿ, ನೀವು ಸುಮ್ನಿರಿ. ಅವಳಿಗೆ ತಿಳಿಸಿ ಹೇಳಿದ್ರೆ ಎಲ್ಲ ಅರ್ಥ ಮಾಡ್ಕೋತಾಳೆ. ಎಲ್ಲರ ಹಾಗಲ್ಲ ನಮ್ಮ ಭಾಗ್ಯ, ತುಂಬಾ ತಿಳುವಳಿಕೆ ಉಳ್ಳವಳು. ನಾನು ಎಲ್ಲ ಮನದಟ್ಟು ಹಾಗೂ ಹಾಗೆ ತಿಳಿಸಿ ಹೇಳ್ತೀನಿ. ತಾಯಿಯ ಮಾತು ಎಂದೂ ಅವಳು ತೆಗೆದಾಕೋದಿಲ್ಲ. ಈಗ ನಮ್ಮ ಭಾಗ್ಯಾಳ ಭಾಗ್ಯದ ಬಾಗ್ಲು ತೆರಿತಾ ಇದೆ. ಅದಲ್ಲದೆ ಗಂಡಿನ ಕಡೆಯವರು ತುಂಬಾ ಒಳ್ಳೆಯ ಜನ ಎಂದು ಸಾವುಕಾರ ಸಿದ್ದಪ್ಪ ಹೇಳ್ತಿದ್ದಾನೆ. ಮದುವೆ ಆದ್ಮೇಲೆ ಭಾಗ್ಯಾಳನ್ನ ಮುಂದೆ ಓದಿಸಿದ್ರು ಓದಿಸ್ಬೋದು. ನಮ್ಮ ಭಾಗ್ಯಾಳ ಭಾಗ್ಯಕ್ಕೆ ಎಣೆಯುಂಟೆ. ಅದೃಷ್ಟದ ಲಕ್ಷ್ಮಿ ಬಾಗ್ಲು ಬಡಿತಿರುವಾಗ ಕಣ್ಣು ಮುಚ್ಚಿ ಕುಳಿತುಕೋಬಾರ್ದು. ನೀವೀಗ ನಿದ್ರೆ ಮಾಡಿ, ನಾಳೆ ನಿಧಾನವಾಗಿ ನಾನು ಅವಳಿಗೆ ಎಲ್ಲ ತಿಳಿಸಿ ಹೇಳ್ತೀನಿ. ನಾನು ಮಲಗಿದ್ದಲ್ಲೇ ಮನದಲ್ಲಿ ಹೇಳ್ಕೊಂಡೆ, ಅಮ್ಮ ಅಪ್ಪ, ನೀವು ನನಗೆ ತಿಳಿಸಿ ಹೇಳಲು ಕಷ್ಟಪಡುವುದೇ ಬೇಡ. ನಿಮ್ಮಿಬ್ಬರ ಮನಸ್ಸಿನಲ್ಲಿ ಏನಿದೆ ಎಂದು ನಿಮ್ಮ ರಾತ್ರಿಯ ಮಾತುಕತೆಯಿಂದಲೇ ನನಗೆ ಗೊತ್ತಾಗೋಯ್ತು. ತುಂಬಾ ಬೆಲೆ ಬಾಳೋ ಹಸು ಮನೆಯಲ್ಲಿ ಇರೋದಕ್ಕಿಂತ ಒಳ್ಳೆ ರೇಟ್ ಬಂದ್ರೆ ಯಾರಿಗಾದ್ರೂ ಕೊಟ್ಬಿಡೋದೇ ಒಳ್ಳೆಯದು. ಮನೆಯಲ್ಲೇ ಇದ್ರೆ ಸುಮ್ಮನೆ ಖರ್ಚು ವೆಚ್ಚ ಜಾಸ್ತಿ ಎನ್ನುವುದೇ ನಿಮ್ಮ ಅಭಿಪ್ರಾಯವೆಂದು ನನಗೆ ಗೊತ್ತಾಗ್ಬಿಟ್ಟಿದೆ. ನಿಮ್ಮಿಬ್ಬರದು ಏನು ತಪ್ಪಿಲ್ಲ. ಯಾರೇ ಆದ್ರೂ ಬೇಕಾದರೆ ಅವರು ತಂದೆ ತಾಯಿಯಾಗಿರ್ಲಿ. ಪಾಪ ಬಡತನ ಇಂಥ ಮಾತುಗಳನ್ನ ಆಡಿಸ್ಬಿಡುತ್ತದೆ. ಇಂಥ ಆಲೋಚನೆ ಬರುವ ಹಾಗೆ ಮಾಡಿಬಿಡುತ್ತದೆ. ದಯವಿಟ್ಟು ಯಾರೂ ನನ್ನ ತಂದೆ ತಾಯಿಗಳಿಗೆ ಹಿಡೀ ಶಾಪ ಹಾಕ್ಬೇಡಿ ಪ್ಲೀಸ್. ಅವರದ್ದು ಏನು ತಪ್ಪಿಲ್ಲ. ಬಡತನ ಅವರನ್ನ ಆ ರೀತಿ ಆಲೋಚಿಸುವ ಹಾಗೆ ಮಾಡಿಬಿಡುತ್ತದೆ. ಬಡತನಕ್ಕೆ ಬೇಕಾದ್ರೆ ಧಿಕ್ಕಾರವೇನಿ. ಬಡವರ ಮನೆಯಲ್ಲಿ ಹಿರಿಯ ಮಗಳಾಗಿ ಮಾತ್ರ ಹುಟ್ಟಲೇಬಾರದು. ಹುಟ್ಟಿದರೂ ಯಾವ ಆಸೆ ಕನಸುಗಳನ್ನ ಇಟ್ಕೊಳ್ಳೇಬಾರದು ಅನ್ನುವ ಕಟು ಸತ್ಯದ ಅರಿವು ಮಾತ್ರ ಆ ಕ್ಷಣಕ್ಕೆ ಆಗೋಯ್ತು. ನಾನು ಯಾರ ಮೇಲೆ ಎಂದು ಕೋಪ ಬೇಸರ ಮಾಡ್ಕೊಳ್ಳಿ ಹೇಳಿ. ಅವರವರ ದೃಷ್ಟಿಯಲ್ಲಿ ಅವರೆಲ್ಲ ಸರಿಯಾಗಿ ಆಲೋಚನೆ ಮಾಡಿರ್ಬೋದು. ನಾನು ಮಾತ್ರ ಈಗ ಆಲೋಚನೆ ಮಾಡುವ ಶಕ್ತಿಯನ್ನೇ ಕಳೆದುಕೊಂಡ್ಬಿಟ್ಟಿದ್ದೀನಿ. ನನ್ನ ಹಣೆಯ ಬರಹವೇ ಈಗೇನು ಯಾರಿಗ್ ಗೊತ್ತು? ಏನು ಮಾಡಲಾಗದೆ ಇರೋರು ದೂಷಣೆ ಮಾಡುವುದು ಹಣೆಯ ಬರಹವನ್ನೇ ಅಲ್ವೇ? ರಾತ್ರಿ ಹೊತ್ತು ಕಣ್ಣೀರು ಬತ್ತಿ ಹೋಯ್ತು. ಆದರೆ ನನ್ನೀ ಮೌನ ವೇದನೆ ತಂದೆ ತಾಯಿಗೆ ಹೇಗ್ ತಾನೇ ಗೊತ್ತಾಗ್ಬೇಕು? ಗೊತ್ತಾಗಿದ್ದು ಹಾಸಿಗೆಯ ದಿಂಬಿಗೆ ಮಾತ್ರ. ಅದು ನನ್ನ ಕಣ್ಣೀರಿನಿಂದ ತೊಯ್ದ ಮೇಲೆಯೇ. ಮಾರನೇ ದಿನ ಅಪ್ಪ ಅಮ್ಮ ಈ ವಿಷಯ ಪ್ರಸ್ತಾಪ ಮಾಡುವುದಕ್ಕಿಂತ ಮೊದಲೇ ನಾನೇ ಅವರ ಬಳಿಗೆ ಹೋಗಿ, ಭಾಗ್ಯ, ಅಪ್ಪ ಅಮ್ಮ, ನನ್ಗೆ ಯಾಕೋ ಮುಂದೆ ಓದಲು ಇಷ್ಟವಿಲ್ಲ. ನಿಮ್ಗೆ ಸರಿ ಅನಿಸಿದ ಸಂಬಂಧ ಅದೇ ಸಾವುಕಾರ ಸಿದ್ದಪ್ಪ ಹೇಳಿದ್ದು ನೋಡಿ, ಮದುವೆ ಮಾಡಲು ನನ್ನ ಅಭ್ಯಂತರವೇನೂ ಇಲ್ಲ. ತಂದೆ ತಾಯಿಯರಿಗೆ ಈ ವಿಷಯ ನನಗೆ ಗೊತ್ತಾಯ್ತು ಎಂದು ಆಶ್ಚರ್ಯವಾಗಿ ಹೋಯ್ತು. ಆದ್ರೂ ತೋರಿಸ್ಕೊಳ್ಳಲು ಹೋಗ್ಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಇದರಿಂದ ಅನುಕೂಲವೇ ಆಗಿ ಹೋಯ್ತಲ್ಲ. ನನ್ನ ಅಪ್ಪ, ಇದೇನ್ ಮಗಳೇ, ಆ ಸಾವುಕಾರ ಸಿದ್ದಪ್ಪ ಹೇಳಿದ್ದನ್ನ ನೀನ್ ಕೇಳಿಸ್ಕೊಂಡ್ಬಿಟ್ಟಿಯಾ? ಅವನಿಗೇನೋ ದುಡ್ಡಿನ ಮದ, ಏನ್ ಬೇಕಾದ್ರೂ ಹೇಳ್ಬಿಡ್ತಾನೆ. ಅದನ್ನೆಲ್ಲ ನೀನು ಮನಸ್ಸಿಗೆ ತಿಳ್ಕೊಬೇಡ. ನಿನ್ನೆವರೆಗೆ PhD ಮಾಡಿ ಜಾಬ್ ಮಾಡಿ ನನ್ನ ಕಾಲ್ ಮೇಲೆ ನಾನು ನಿಂತ್ಕೋತೀನಿ ಎಂದು ಹೇಳ್ತಿದ್ದೆ. ಈಗ ನೋಡಿದ್ರೆ ಮದ್ವೆ ಮಾಡ್ಬಿಡಿ ಎಂದು ಹೇಳ್ತಿದ್ದೀಯ. ನಿನ್ನ ಅಪ್ಪನ ಹತ್ರ ನಿನಗೆ ಕಲಿಸಲು ದುಡ್ಡಿಲ್ಲ ಎಂದು ನೀನು ಹೇಳ್ತಿದ್ದೀಯಲ್ವೇ? ನೀನು ಅದರ ಚಿಂತೆ ಬಿಟ್ಬಿಡು. ನಾನು ಹೇಗಾದ್ರೂ ಮಾಡಿ ಹೊಂದಿಸ್ಕೊಳ್ತೀನಿ. ನಿನ್ನ ಕಲಿಕೆಯನ್ನ ಮಾತ್ರ ನೀನು ಕೈ ಬಿಡ್ಬೇಡ, ಮುಂದುವರ್ಸು. ನನ್ನ ಅಮ್ಮ, ಹೌದು ಭಾಗ್ಯ, ನಿನ್ ತಂದೆ ಹೇಳುವುದು ಸರಿಯಾಗಿ ಇದೆ. ದುಡ್ಡಿಲ್ಲವೆಂದು ನೀನು ಓದೋದನ್ನ ಮಾತ್ರ ಬಿಡ್ಬೇಡ. ಅದರಲ್ಲೂ ಡಿಸ್ಟಿಂಕ್ಷನ್ ತೆಗೆದುಕೊಂಡು ಮುಂದೆ ಓದದೇ ಇದ್ರೆ ಎಲ್ಲ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ. ಹಣವನ್ನ ಹೇಗಾದ್ರೂ ಮಾಡಿ ವ್ಯವಸ್ಥೆ ಮಾಡೋಣ. ನನಗೆ ಮುಂದೆ ಕಲಿಯಲು ಆಸಕ್ತಿ ಇಲ್ಲವೆಂದು ಗೊತ್ತಾದ ಮೇಲೆ ನನ್ನ ತಾಯಿ ತಂದೆ ನನ್ನನ್ನ ಒತ್ತಾಯ ಮಾಡ್ತಾ ಇರೋದನ್ನ ಕಂಡು ನನಗೆ ಯಾಕೋ ಹಾಸ್ಯಾಸ್ಪದವಾಗಿ ಕಾಣತೊಡಗ್ತು. ಯಾರೇ ಆಗ್ಲಿ, ಅವ್ರು ಬೇಕಾದ್ರೆ ತಾಯಿ ತಂದೆಯೇ ಆಗ್ಲಿ ಈ ರೀತಿ ನಾಟಕ ಆಡಿದ್ರೆ ನನಗೆ ಯಾಕೋ ಮೈಯೆಲ್ಲ ಉರಿದೋಗುತ್ತದೆ. ಇದೇ ನನ್ನ ತಂದೆ ಅಲ್ವೇ? ನಿನ್ನೆ ನನ್ನ ಹತ್ರ ಎಷ್ಟು ಬೇಕಾದರೂ ನೀನು ಓದು ಎಂದು ಹೇಳಿ ರಾತ್ರಿ ಅಮ್ಮನ ಹತ್ರ ಗುಸು ಮಾತಾಡಿದ್ದು. ಪಾಪ ಇವರಿಬ್ರು ನಮಗೆ ಗೊತ್ತೇ ಇಲ್ಲ ಎಂದು ತಿಳ್ಕೊಂಡಿದ್ದಾರೆ. ಇರ್ಲಿ, ನಾನು ಒಂದು ನಾಟಕವಾಡ್ಬಿಡ್ತೀನಿ. ಭಾಗ್ಯ, ಅಪ್ಪ ಅಮ್ಮ, ನಾನೇನು ದುಡ್ಡಿನ ಸಲುವಾಗಿ ಓದೋದನ್ನ ಬಿಡ್ತಿಲ್ಲ. ನಿನ್ನೆ ನನಗೆ ಇದ್ದಕ್ಕಿದ್ದ ಹಾಗೆ ಜ್ಞಾನೋದಯವಾಯಿತು. ಈ ಸಮಾಜದಲ್ಲಿ ಒಬ್ಬ ಬಡ ಹುಡುಗಿ ಹೊರಗೋಗಿ ಓದಲು ನೌಕರಿ ಮಾಡಲು ಹೋದರೆ ಯಾರ್ಯಾರಿಂದ ಯಾವ್ಯಾವ ರೀತಿಯ ತೊಂದರೆ ಬರುತ್ತದೆ ಎಂದು.
ಕೆಲವೊಮ್ಮೆ ನಾವು ನಮ್ಮದವರೇ ನಮಗೆ ಮೋಸ ಮಾಡಿಬಿಡ್ತಾರೆ. ನಾವು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು, ಇಲ್ಲದೆ ಹೋದ್ರೆ ನಮ್ಮ ಕಾಲನ್ನೇ ತುಂಡರಿಸ್ಬಿಡ್ತಾರೆ. ದುಡ್ಡು ಯಾರನ್ನ ಹೇಗೆ ಬೇಕಾದರೂ ಆಡಿಸ್ಬಿಡುತ್ತದೆ. ಸಂಬಂಧವನ್ನೆಲ್ಲ ದುಡ್ಡು ನೋಡೋದೇ ಇಲ್ಲ. ಅದಕ್ಕೆ ಯಾರೇನೇ ಹೇಳಲಿ, ಇದೇ ನನ್ನ ದೃಢ ನಿರ್ಧಾರ. ಮುಂದೋದುವುದು ನನ್ನಿಂದ ಸಾಧ್ಯವೇ ಇಲ್ಲ. ನೀವು ನನ್ನ ಮದುವೆಯ ಕುರಿತು ಏನೇ ನಿರ್ಣಯ ತೆಗೆದುಕೊಂಡ್ರೂ ನಂದೇನೂ ಅಭ್ಯಂತರ ಇಲ್ಲ. ಇಷ್ಟು ಮಾತಾಡಿ ಮುಗಿಸುವ ತನಕ ನನ್ನ ಕಣ್ಣಂಚಿನಲ್ಲಿ ನೀರು ಬರತೊಡಗಿದಾಗ ತಂದೆ ತಾಯಿಯರಿಗೆ ಗೊತ್ತಾಗಬಾರ್ದೆಂದು ಮುಖವನ್ನ ಪಕ್ಕಕ್ಕೆ ತಿರುಗಿಸ್ಕೊಂಡ್ಬಿಟ್ಟೆ. ಅಪ್ಪ ಅಮ್ಮ ತಮಗಾದ ಸಂತೋಷವನ್ನ ಎಷ್ಟು ಮುಚ್ಚಿಡಬೇಕು ಎಂದು ಪ್ರಯತ್ನ ಪಟ್ಟರು ಅವರ ಮುಖ ಇಷ್ಟು ಅಗಲವಾಗಿದ್ದು ನನಗೆ ಗೊತ್ತಾಗೇ ಬಿಡ್ತು. ನಾನು ಪ್ರಾಥಮಿಕ ಶಾಲೆಯಲ್ಲಿ 2ನೇ ಕ್ಲಾಸ್ನಲ್ಲಿರುವಾಗ ಕ್ಲಾಸ್ ಟೀಚರ್ ಭಾಗ್ಯ, ನೀನು ದೊಡ್ಡವಳಾದ್ಮೇಲೆ ಏನಾಗಬೇಕೆಂದು ನಿರ್ಧಾರ ಮಾಡಿರುವೆ ಎಂದು ಕೇಳಿದಾಗ ನಾನು ಕಲಿತು ತುಂಬ ದೊಡ್ಡ ನೌಕರಿ ಹಿಡಿದು ಅಪ್ಪ ಅಮ್ಮನಿಗೆ ಸಹಾಯ ಮಾಡಬೇಕು ಎಂದು ನಿರ್ಧಾರ ಮಾಡಿದ್ದೀನಿ ಟೀಚರ್ ಎಂದು ಹೇಳಿದಾಗ ಟೀಚರ್ ಕಣ್ಣು ತೇವವಾಗಿದ್ದು ಈಗಲೂ ನನಗೆ ನೆನಪಿದೆ. ಅದೇ ಆಸೆಯಿಂದಲೇ ಇಲ್ಲಿವರೆಗೂ ಕಷ್ಟಪಟ್ಟು ಓದಿ ಈಗ ದಿಢೀರ್ನೆ ಈ ರೀತಿಯ ನಿರ್ಧಾರ ತೆಗೆದುಕೊಳ್ಳುವುದು ನನಗೆ ಎಷ್ಟು ಕಷ್ಟವಾಗಿರ್ಬೋದು. ನಾನು ಆ ದಿನ ರಾತ್ರಿ ಎಲ್ಲ ಎಷ್ಟು ಕಣ್ಣೀರು ಸುರಿಸಿರ್ಬೋದು ಅದು ನನಗೆ ಮಾತ್ರ ಗೊತ್ತು. ಹೆಣ್ಣಿಗೆ ಕ್ಷಮೆಯ ಧರಿತ್ರಿ ಎನ್ನುತ್ತಾರೆ. ಹೆಣ್ಣು ತನ್ನ ಕುಟುಂಬಕ್ಕೆ 4 ಜನಕ್ಕೆ ಒಳ್ಳೆಯದು ಆಗುತ್ತದೆ ಅಂದರೆ ಯಾವ ತ್ಯಾಗಕ್ಕೆ ಬೇಕಾದರೂ ಸಿದ್ಧಳಾಗ್ಬಿಡ್ತಾಳೆ. ಕೊನೆಗೆ ಅದು ದೇಹ ತ್ಯಾಗ ಬೇಕಾದರೂ ಆಗ್ಬೋದು. ಅಪ್ಪ ಅಮ್ಮನ ಹತ್ರ ಏನು ಮದುವೆ ಮಾಡಿಬಿಡಿ ಎಂದು ಹೇಳಿಬಿಟ್ಟೆ. ಆದರೆ ನನ್ನ ಮನಸ್ಸಿನ ಜೊತೆ ಅಥವಾ ಮನಸ್ಸಿನ ವಿರುದ್ಧ ಹೋರಾಡುವುದು ನನಗೆ ತುಂಬ ಕಷ್ಟವಾಗೋಯ್ತು. ಏನಾದರೂ ವಿಘ್ನ ಉಂಟಾಗಿ ನನ್ನ ತಂದೆ ತಾಯಿಯ ನನ್ನ ಮದುವೆ ಮಾಡೋ ಪ್ರಯತ್ನ ಯಶಸ್ವಿಯಾಗದೇ ಇರಲಿ ಎಂದು ವಿಘ್ನೇಶ್ವರನಲ್ಲಿ ಬೇಡ್ಕೊಂಡೆ. ಎಲ್ಲರೂ ವಿಘ್ನ ನಿವಾರಿಸು ಎಂದು ಬೇಡ್ಕೊಂಡ್ರೆ ನಾನು ವಿಘ್ನ ಬರುವ ಹಾಗೆ ಮಾಡು ಎಂದು ಬೇಡ್ಕೊಳ್ಳುವುದು ಸದ್ಯದ ನನ್ನ ಪರಿಸ್ಥಿತಿಗೆ ಹಿಡಿದ ಕನ್ನಡಿ. ಯಾವುದಾದ್ರೂ ಅಗೋಚರ ಶಕ್ತಿ ಎಂದು ಬಂದು ನನಗೆ ಮುಂದೆ ಓದಲು ಸಹಾಯ ಮಾಡಿದರೆ ಅನುಕೂಲವಾಗ್ತಿತ್ತು ಎಂದು ಕಾರಣದ ದೇವರಲ್ಲಿ ಕೈ ಜೋಡಿಸಿ ಬೇಡ್ಕೊಂಡೆ. ನಿಮಗೆಲ್ಲ ಇವಳ ಮದುವೆ ಅಂದರೆ ಯಾಕೆ ಈ ರೀತಿ ಗೋಳಾಡ್ತಾಳೆ ಎಂದು ಅನ್ನಿಸ್ಬೋದು. ನೀವೊಂದೇ ಅಲ್ಲ, ನನ್ನ ಆಪ್ತ ಸ್ನೇಹಿತೆಯರು ಕೂಡ ಏನು ಹೇಳ್ತಾರೆ ಗೊತ್ತೇ, ಮದುವೆ ಅಂದರೆ ಖುಷಿ ಪಡೋದನ್ನ ಬಿಟ್ಟು ಅಳುವುದು ಯಾಕೆ? ಹೆಣ್ಣು ಎಂದೇ ಇದ್ರೂ ಮದುವೆಯಾಗಿ ಬೇರೆಯವರ ಮನೆಗೆ ಹೋಗಲೇಬೇಕು. ನೀನು ಎಲ್ಲರಿಗಿಂತ ಸ್ವಲ್ಪ ಬೇಗ ಹೋಗ್ತಿದ್ದೀಯ, ಆದರೂ ನೀನು ಶ್ರೀಮಂತರ ಮನೆಗೆ ಹೋಗ್ತಿದ್ದೀಯ ಎಂದು ಖುಷಿ ಪಡು. ಇಷ್ಟು ದಿನ ಅಂತೂ ಕಷ್ಟಪಟ್ಟಿದ್ದೇ ಆಗೋಯ್ತು, ಇನ್ಮೇಲಾದರೂ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡು ಎಂದೆಲ್ಲ ಉಪದೇಶ ಮಾಡಿಬಿಟ್ರು. ಆದರೆ ನಾನು ಇಲ್ಲಿಯವರೆಗೂ ಓದಲು ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟಿರುವೆ? ಈ ಕಷ್ಟಕ್ಕೆಲ್ಲ ಮದುವೆಯೇ ಪ್ರತಿಫಲವೇ? ನನ್ನ ಕನಸಿನ ಕೂಸನ್ನು ನಾನೇ ಕೈಯಾರಿ ಇಸಿಗೆ ಸಾಯಿಸ್ಬಿಟ್ನಲ್ಲ. ನನ್ನ ಮೇಲೆ ಆ ವಿದ್ಯಾ ಸರಸ್ವತಿ ಯಾಕಿಷ್ಟು ಮುನ್ಸ್ಕೊಂಡಿರೋಳೋ ಏನೋ. ಈಗಿನ ಆಧುನಿಕ ತಾಂತ್ರಿಕ ಯುಗದಲ್ಲೂ ನೀನು ಯಾಕೆ ಇದನ್ನೆಲ್ಲ ಪ್ರತಿಭಟಿಸದೆ ಸುಮ್ಮನಿರ್ತೀಯ? ಇಷ್ಟೆಲ್ಲ ಕಷ್ಟಪಡುವುದು ಬೇಕಾಗೇ ಇಲ್ಲ ಎಂದು ಕೆಲವರಾದರೂ ನನ್ನನ್ನು ಕೇಳ್ಬೋದು. ಹೌದು, ಈ ಆಧುನಿಕ ಸೌಕರ್ಯ ಎಲ್ಲ ದುಡ್ಡಿದ್ದವರಿಗೆ, ಪೇಟೆಯಲ್ಲಿದ್ದವರಿಗೆ ಮಾತ್ರ. ಹಳ್ಳಿಯಲ್ಲಿ ಇರೋ ಬಡವರಿಗೆ ಯುಗ ಕಾಲ ಎಲ್ಲ ಒಂದೇ. ಅವ್ರಿಗೆ ಇರೋ ಕಾಲ ಅಂದರೆ ಒಂದೇ ಕಾಲ, ಅದು ಕಷ್ಟದ ಕಾಲ ಮಾತ್ರ. ನನ್ನ ಮದುವೆ ಆದರೆ ನಮ್ಮ ಮನೆಯವರ ಎಲ್ಲರ ಕಷ್ಟವೂ ಪರಿಹಾರವಾಗುತ್ತದೆ ಎನ್ನುವುದೇ ನನ್ನ ಈ ಕಠಿಣ ನಿರ್ಧಾರಕ್ಕೆ ಮುಖ್ಯ ಕಾರಣ. ಅದನ್ನು ನೀವು ಬೇಕಾದರೆ ತ್ಯಾಗ ಎಂದು ಕರೆದುಕೊಳ್ಳಿ. ಹೆಣ್ಣಿಗೆ ತ್ಯಾಗ ಎನ್ನುವುದು ಹೊಸ್ತೇನಲ್ಲ. ಅವಳು ಹುಟ್ಟಿರುವುದೇ ತ್ಯಾಗ ಮಾಡಲೆಂದು. ಪ್ರಾಣ ತ್ಯಾಗ ಮಾಡುವ ತನಕ ಅವಳ ಬಾಳೆಲ್ಲ ತ್ಯಾಗವೇ. ನನ್ನ ಹೈಸ್ಕೂಲ್ ಕಾಲೇಜಿನ ಕಷ್ಟದ ದಿನಗಳನ್ನು ನೆನಪಿಸಿಕೊಂಡ್ರೆ ಈಗಲೂ ಭಯವಾಗುತ್ತದೆ. ನಾನು ಅನುಭವಿಸಿದ ತೊಂದರೆ ಕಷ್ಟ ಏನೆಂದೇಳಿ. ತಡರಾತ್ರಿ ಓದೋಣವೆಂದರೆ ಮನೆಯಲ್ಲಿ ಇರುವ ಇತರರಿಗೆಲ್ಲ ತೊಂದರೆ ಆಗುತ್ತದೆ. ಯಾಕೆಂದರೆ ಅವರೆಲ್ಲ ಬೇಗ ಮಲಗಿಬಿಡ್ತಾರೆ. ಅದು ನಮ್ಮ ಮನೆ ಹೇಳುವುದಕ್ಕಿಂತ ಒಂದು ಚಿಕ್ಕ ಕೋಣೆ ಅಂದರೆ ಸರಿ ಹೋಗುವುದೇನೋ. ಅದಲ್ಲದೆ ಮನೆ ಕೆಲಸವೂ ಸಾಕಷ್ಟು ಇರುತ್ತದೆ. ಅಮ್ಮ ಒಬ್ಬಳೆ ಅಂತ ಎಷ್ಟೊಂದು ಕೆಲಸ ಮಾಡ್ತಾ ಇರ್ತಾಳೆ ಪಾಪ. ಮುಂಜಾನೆ ಬೇಗ 5 ಗಂಟೆಗೆ ಎದ್ದು ಓದೋಣವೆಂದರೆ ವಿದ್ಯುತ್ ಬೆಳಕಿ ಇರುವುದಿಲ್ಲ. ಚಿಮಣಿ ದೀಪವೇ ಗತಿ. ಮುಂಜಾನೆ ಬೇಗ ಎದ್ದು ಬಚ್ಚಲು ಹೊಲಿಗೆ ಬೆಂಕಿ ಹಾಕಿ ನೀರು ಕಾಯಿಸಲು ಚಿಮಣಿ ಎಣ್ಣೆಯೇ ಬೇಕು. ಮಳೆಗಾಲದಲ್ಲಿ ಒಲೆ ಎಲ್ಲ ಒದ್ದೆಯಾಗಿರುತ್ತದೆ. ಎಷ್ಟು ಮಾಡಿದ್ರೂ ಬೆಂಕಿ ಎತ್ತಿಕೊಳ್ಳೋದೇ ಇಲ್ಲ. ಊದಿ ಊದಿ ಬಾಯಿ ಸೋತು ಬಂದ್ಬಿಡ್ತಿತ್ತು. ಇನ್ನು ಧರಿಸಲು ಡ್ರೆಸ್ ಇರುವುದೇ 2 ಜೊತೆ. ಅದನ್ನೇ ತೊಳೆದು ಒಣಗಿಸಿ ಹಾಕೊಂಡು ಹೋಗ್ಬೇಕು. ಹೇಗೂ ಅವಸರ ಮಾಡಿ ಒಂದಿಷ್ಟು ತಿಂಡಿ ಬಾಯಿಗೆ ಹಾಕೊಂಡು ಓಡುತ್ತಲೇ ಹೋಗಿ ಬಸ್ ಹಿಡಿದು ಹತ್ತಬೇಕು. ಒಮ್ಮೊಮ್ಮೆ ತಿಂಡಿ ತಿನ್ನಲು ಸಮಯ ಇರುವುದಿಲ್ಲ. ಹಾಗೆ ತಿಂಡಿಯನ್ನು ಕಟ್ಕೊಂಡು ಹೋಗ್ಬೇಕಾಗ್ತಿತ್ತು. ಬಸ್ಸಿನಲ್ಲೇ ನಿಂತುಕೊಂಡು ಹೋಗಬೇಕು. ಆ ರಶ್ನಲ್ಲಿ ಹೋಗುವುದು ಒಂದು ಯಮಯಾತನೆ. ಇನ್ನು ಬಸ್ನೊಳಗೆ ಪಡ್ಡೆ ಹುಡುಗರ ಕಾಟ ಬೇರೆ. ಇವರ ಈ ಹುಚ್ಚಾಟ ನೋಡ್ತಿದ್ರೆ ಇವರಿಗೆಲ್ಲ ಮನೆಯಲ್ಲಿ ತಾಯಿ ಅಕ್ಕ ತಂಗಿ ಯಾರು ಇಲ್ವೇ ಎಂದು ಅನ್ನಿಸ್ಬಿಡ್ತಿತ್ತು. ಇವರೆಲ್ಲ ಹೆಣ್ಮಕ್ಳು ಅಂದರೆ ಏನಂತ ತಿಳ್ಕೊಂಡಿದ್ದಾರೆ? ಹೆಣ್ಣು ತನ್ನ ಶರೀರವನ್ನು ತಾನೇ ಮಾಡ್ಕೊಂಡಿದ್ದು ಏನು ಅಲ್ವಲ್ಲ. ಉಬ್ಬು ತಗ್ಗು ಇರುವುದು ನಮ್ಮ ತಪ್ಪೆ. ಅದೇ ಈ ಮೂರ್ಖರ ಕಣ್ಣಿಗೆ ಆಹಾರವಾಗಬೇಕೆ? ದೇವರು ಹೆಣ್ಣಿಗೆ ಕೊಟ್ಟ ಶರೀರವನ್ನು ಸರಿಯಾಗಿ ಡ್ರೆಸ್ ಮಾಡಿ ಕಾಪಾಡಿಕೊಳ್ಳುವುದು ತಪ್ಪೆ? ಇವರೆಲ್ಲ ಮಗುವಿದ್ದಾಗ ತಾಯಿ ಹಾಲು ಕುಡದೆ ಬೆಳೆದವರಲ್ವೇ? ಆ ತಾಯಿ ಹಾಲು ಎಲ್ಲಿಂದ ಬರ್ತಿತ್ತು ಎಂದು ಅರಿಯದ ಮೂಢರೇ ಇವರು. ಅದನ್ನೇ ಜೊಲು ಸುರಿಸ್ಕೊಂಡು ನಾಯಿಯಾಗೆ ನೋಡುತ್ತಾ ಸಂದರ್ಭ ಸಿಕ್ಕರೆ ಮುಟ್ಟಿ ನೋಡಲು ಹೇಸದ
ವಯಸ್ಸಿಗೆ ಜನರಿವರು. ನನ್ನ ಮಾತೇ ಹಾಗೆ, ಹೇಳೋದನ್ನು ಹೇಳಿಯೇ ಬಿಡ್ತೀನಿ. ಯಾರೇನು ಬೇಕಾದರೂ ಅಂದ್ಕೊಳ್ಳಿ, ಐ ಡೋಂಟ್ ಕೇರ್ ವಾಟ್ ಎವರ್ ಇಟ್ ಈಸ್. ಪಕ್ಕದಲ್ಲೇ ಸೀಟ್ ಹಿಡಿದುಕೊಟ್ಟು ಮೈಕೈ ಮುಟ್ಟುತ್ತಲೇ ಬರ್ತಾರೆ ಈ ಪೋಲಿ ಹುಡುಗರು. ಇನ್ನು ಗರ್ಭಕೋಶ ನಾವೇನೋ ಬೇಕು ಎಂದು ನಮ್ಮ ಹೊಟ್ಟೆಯಲ್ಲಿ ಸೇರಿಸ್ಕೊಂಡು ಇಟ್ಕೊಂಡಿದ್ದೇವೆ ಹೇಗೋ, ಅದು ದೇವರ ಹಿಟ್ಟು ನಮ್ಮನ್ನು ಅರಸಿ ಕಳಿಸಿದ್ದಾನೆ. ತಾಯಿ ಆಗ್ಬೋದಾದ ಪವಿತ್ರ ಅವಕಾಶ ನಮಗೆ ಮಾತ್ರ ಕೊಟ್ಟು ಅದು ನಮ್ಮ ಜೊತೆ ಬೆಳೆಯುತ್ತಲೇ ಇರುತ್ತದೆ. ಅದನ್ನು ಸೃಷ್ಟಿಕರ್ತನ ದೇವಸ್ಥಾನ ಎಂದು ತಿಳಿದುಕೊಳ್ಳಲು ತಾಯಿಯಿಂದಲೇ ಹುಟ್ಟಿದ ಈ ಪಡ್ಡೆ ಹುಡುಗರಿಗೆ ಯಾಕಾಗೋದಿಲ್ಲ? ಇವರೆಲ್ಲ ಅಲ್ಲಿಂದಲೇ ಬಂದಿದ್ದಲ್ವೇ? ಇವರಿಗೆಲ್ಲ ಯಾವಾಗ ಬುದ್ಧಿ ಬರುವುದು? ಈ ಪ್ರಪಂಚದಲ್ಲಿ ಹೆಣ್ಮಕ್ಳೇ ಇರಬಾರ್ದು, ಆವಾಗ ಹೆಣ್ಣಿನ ಮಹತ್ವದ ಅರಿವಾಗ್ಬೋದೇನೋ. ಕಾಲೇಜಿನಲ್ಲಿ ಓದಲೆಂದು ಪುಸ್ತಕ ಎಲ್ಲ ಕಾಲೇಜು ಲೈಬ್ರರಿಯಲ್ಲೇ ತೆಗೆದುಕೊಳ್ಬೇಕಾಗ್ತಿತ್ತು. ಸ್ವಂತ ಖರೀದಿ ಮಾಡಲು ಹಣವೆಲ್ಲಿಂದ ತರೋದು? ನೋಟ್ ಬುಕ್ಸು, ಪೆನ್ನು, ಪೆನ್ಸಿಲು ಇತ್ಯಾದಿ ಎಂದು ಅದಕ್ಕೆ ಇದಕ್ಕೆ ಹೇಳುತ್ತಾ ಖರ್ಚಿಗೆಂದು ಅಪ್ಪ ಅಮ್ಮನ ಹತ್ರ ಕೇಳಲು ಸಂಕೋಚ ಆಗ್ಬಿಡ್ತಿತ್ತು. ಅವರ ಪರಿಸ್ಥಿತಿ ಏನೆಂದು ನನಗೆ ಗೊತ್ತಿರುವಾಗ ಹೇಗೆ ಕೇಳೋದು? ಹೇಗೋ ಮಾಡಿ ಕಾಲೇಜಿನ ಫೀಸ್ ಹೊಂದಿಸೋದೇ ಅಪ್ಪನಿಗೆ ಕಷ್ಟವಾಗಿ ಹೋಗ್ತಿತ್ತು. ನಾನು ಪದವಿಯಲ್ಲಿ ಓದ್ತಿರುವಾಗ ನನ್ನ ಖರ್ಚಿಗೆ ಎಂದು ಹಳೆಯ ಹೊಲಿಗೆ ಮೆಷಿನ್ ಇಟ್ಕೊಂಡು ಅದರಲ್ಲಿ ಬ್ಲೌಸ್, ಸಣ್ಣ ಮಕ್ಕಳ ಡ್ರೆಸ್ ಹೊಲಿದು ಕೊಟ್ಟು ಹಣ ಸಂಪಾದನೆ ಮಾಡ್ತಿದ್ದೆ. ಹೆಣ್ಮಕ್ಳು ಅಂದಮೇಲೆ ಬಡವರಾದ್ರೇನು ಅನಿವಾರ್ಯದ ಕೆಲವು ವಸ್ತುಗಳನ್ನು ಖರೀದಿಸಲೇಬೇಕಲ್ವೇ? ಕಾಲೇಜಿನಲ್ಲಿ ಸಾರಿ ಡೇ ಎಂದು ಮಾಡುವುದು ನಿಮಗೆಲ್ಲ ಗೊತ್ತಿರುವ ವಿಷಯವೇ. ಎಲ್ಲರೂ ಹೊಸ ಹೊಸ ಬಣ್ಣ ಬಣ್ಣದ ದುಬಾರಿ ಸಾರಿ ಚಂದ ಮಾಡಿ ಉಟ್ಕೊಂಡು ಬರ್ತಾ ಇದ್ರು. ನನಗೆ ಇದೆಲ್ಲ ಎಲ್ಲಿಂದ ಸಿಗಬೇಕು? ಅಮ್ಮನ ಹಳೆ ಸೀರೆ ಉಟ್ಕೊಂಡು ಹೋಗಲು ನಾಚಿಕೆ, ಸಂಕೋಚವಾಗಿ ಆ ದಿನ ಕಾಲೇಜಿಗೂ ಹೋಗ್ತಿರಲಿಲ್ಲ. ಮಾರನೇ ದಿನ ಎಲ್ಲರೂ ತಾವೆಲ್ಲ ಧರಿಸಿದ ಸಾರಿಯ ಫೋಟೋ ನನಗೆ ತೋರಿಸಿ, ನೀನು ಬರಬೇಕಾಗಿತ್ತು ಕಣೆ, ನೀನು ಸಾರಿಯಲ್ಲಿ ಒಳ್ಳೆ ಅಪ್ಸರಾಗಿ ಕಾಣ್ತಿದ್ದೆ, ನಿನಗೆ ಸಾರಿ ಎಷ್ಟು ಚಂದ ಮ್ಯಾಚ್ ಆಗ್ತಿತ್ತು ಗೊತ್ತಾ ಎಂದು ಕೇಳಿಯೇ ಬಿಟ್ರು. ಆಗ ನನಗೆ ಹೇಗಾಗಿರಬೇಡ, ಸ್ವಲ್ಪ ನನ್ನ ಮನಸ್ಸಿನೊಳಗೆ ನೀವೇ ಪರಕಾಯ ಪ್ರವೇಶ ಮಾಡಿ ನೋಡಿ. ಹೀಗೆ ಕೇಳಿದವರಿಗೆಲ್ಲ ನನ್ನ ರೆಡಿಮೇಡ್ ಆನ್ಸರ್ ನನಗೆ ಸೌಖ್ಯ ಇರಲಿಲ್ಲ, ಹಾಗಾಗಿ ಬರಲು ಆಗಲಿಲ್ಲ. ಮತ್ತದೇ ಬಡ ಭಾಗ್ಯಾಳ ಬರೀ ಹಸಿ ಸುಳ್ಳು ಮಾತುಗಳು. ಒಮ್ಮೊಮ್ಮೆ ನನಗೆ ಪ್ರಾಕ್ಟಿಕಲ್ ಕ್ಲಾಸ್ ಇದ್ದಾಗ ಬಸ್ ಮಿಸ್ ಆಗಿ ಮುಂದಿನ ಬಸ್ ಹಿಡಿದು ಮನೆಗೆ ಬರುವ ತನಕ ತಡರಾತ್ರಿ ಆಗ್ಬಿಡ್ತಿತ್ತು. ಅಂತಹ ವೇಳೆಯಲ್ಲಿ ಓದಲು ಸಮಯವೇ ಸಿಗುವುದಿಲ್ಲವಾಗಿತ್ತು. ಊಟ ಮಾಡಿದ ಕೂಡಲೇ ಮಲಗುವ ಸಮಯವಾಗ್ಬಿಡ್ತಿತ್ತು. ಮುಂಜಾನೆ ಬೇಗ ಎದ್ದು ಓದೋಣ ಅಂದರೆ ಓದುವ ಸಮಯದಲ್ಲೇ ವಿದ್ಯುತ್ ತೆಗೆದುಬಿಡ್ತಿದ್ರು. ಇಷ್ಟೆಲ್ಲ ಕಷ್ಟಪಟ್ಟು ಓದಿದ್ದಕ್ಕೆ ಪ್ರತಿಫಲ ಅಂದರೆ ಇಷ್ಟು ಸಣ್ಣ ವಯಸ್ಸಿಗೆ ಹಸೆಮಣೆ ಏರೋ ಭಾಗ್ಯ ಈ ಭಾಗ್ಯಳಿಗೆ ಬಂದ್ಬಿಡ್ತು ನೋಡಿ. ನಾನು MSc PhD ಮಾಡಲೆಂದು ಧಾರವಾಡ ವಿಶ್ವವಿದ್ಯಾನಿಲಯದ ಮೆಟ್ಲು ಏರಬೇಕು ಅಂದ್ಕೊಂಡಿದ್ದೆ. ದೇವರು ಹಸೆಮಣೆ ಏರು ಅಂದ್ಬಿಟ್ಟ. ದೇವರಿಗೂ ಬಡವರ ಕಂಡ್ರೆ ಹಾಗೆ ಬರುವುದಿಲ್ಲ ಎಂದು ಕಾಣುತ್ತದೆ. ಬದುಕು ಜಟ್ಕಾ ಬಂಡಿ, ವಿಧಿ ಅದರ ಸಾಹೇಬ. ಕುದುರೆ ನೀನ್ ಅವನ್ ಪೇಳ್ದಂತೆ ಪಯಣಿಗರು. ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆಗೋಡು, ಪದ ಕುಸಿದು ನೆಲವಿಹೋದು ಮಂಕುತಿಮ್ಮ. DVಜಿಯವರ ಸಾಲು ನನ್ನ ಬಾಡಿಗೆ ಎಷ್ಟು ಚೆನ್ನಾಗಿ ಹೊಂದಿಕೆ ಆಗುತ್ತದೆ ನೋಡಿ. ತಡ ಮಾಡಿದ್ರೆ ನಾನೆಲ್ಲಿ ಮನಸ್ಸನ್ನ ಬದಲಾಯಿಸ್ಬಿಡುವೆನೋ ಎಂದು ನನ್ನ ತಾಯಿ ತಂದೆಯರು ಕೂಡಲೇ ಸಾಹುಕಾರ ಸಿದ್ದಪ್ಪನಿಗೆ ಸುದ್ದಿ ತಲುಪಿಸಿ ಗಂಡಿನ ಕಡೆಯವರಿಗೆ ಹೆಣ್ಣಿನವರ ಒಪ್ಪಿಗೆ ಇದೆ ಎಂದು ತಿಳಿಸಲು ಸೂಚಿಸಿಬಿಟ್ರು. ವರನ ಕಡೆಯವರು ತುದಿಗಾಲಲ್ಲೇ ಇದ್ದಾರೆಂದು ಕಾಣುತ್ತದೆ. ಲೇಟ್ ಆದರೆ ಹುಡುಗಿ ಬೇರೆ ಯಾರಿಗಾದರೂ ನಿಶ್ಚಯವಾಗಿ ಬಿಡ್ಬೋದೆನ್ನುವ ಕಾರಣದಿಂದ ಕೂಡಲೇ ನಮ್ಮ ಮನೆಗೆ ಬಂದೇ ಬಿಟ್ರು. ಬೇಡಿಕೆ ಜಾಸ್ತಿ, ಪೂರೈಕೆ ಕಡಿಮೆ ಅಂದಮೇಲೆ ಯಾವುದೇ ವಸ್ತು ಸಿಗುವುದು ದುರ್ಲಭ. ಇನ್ನೂ ಸ್ವಲ್ಪ ದಿನ ಹೋದ್ರೆ ಪೂರೈಕೆ ಕಡಿಮೆ ಒಂದೇ ಅಲ್ಲ, ಪೂರ್ತಿ ನಿಂತೇ ಹೋಗುತ್ತದೆ. ಈಗ ಹೆಚ್ಚಿನವರು ಹೆಣ್ಣಿರ್ಲಿ ಗಂಡಿರ್ಲಿ ಒಂದೇ ಇರಲಿ ಎಂದು ಹೇಳುವುದು ಸಾಮಾನ್ಯ ಆಗೋಗಿದೆ. ಆಶ್ಚರ್ಯವೆಂದ್ರೆ ಈಗ ಮೊದಲಿನದೇ ಗಂಡಾಗಿ ಅಲ್ಲಿಗೆ ನಿಂತೋಗ್ತಿರುವುದು ಜಾಸ್ತಿ ಆಗ್ತಿದೆ. ಬೆಂಗಳೂರಿನಲ್ಲಿ ಇರೋರಿಗೆ ಇನ್ಮೇಲೆ ಒಂದೇ ಮಗು ಆಗುವುದು ಕಷ್ಟವೆಂದೇ ಹೇಳ್ಬೋದು. ಅಲ್ಲಿಯ ಜೀವನ ಶೈಲಿ, ಪರಿಸರ, ವಾಯು ಮಾಲಿನ್ಯದ ನೇರ ಪರಿಣಾಮವೇ ಇದಕ್ಕೆಲ್ಲ ಕಾರಣ. ಈಗ ಹೆಣ್ಣು ನೋಡುವ ಸಂಪ್ರದಾಯ ಪದ್ಧತಿಯ ಕಾಲ ಮುಗ್ದೇ ಹೋಗಿದೆ. ಈಗ ಏನಿದ್ರು ಹೆಣ್ಣು ಹುಡ್ಕೋದು, ಸಿಕ್ಕಿದ ಕೂಡಲೇ ನಿಶ್ಚಿತಾರ್ಥ ಯಾವಾಗ ಇಟ್ಕೊಳ್ಳೋಣ ಎಂದು ಕೇಳುವುದು. ಇದು ಒಂದು ರೀತಿಯ ಅಡ್ವಾನ್ಸ್ ಬುಕ್ಕಿಂಗ್ ಇದ್ದ ಹಾಗೆ. ಹೇಗಿದ್ರು ಬುಕ್ ಮಾಡಿದ ಕೂಡಲೇ ಮ್ಯಾರೇಜ್ ಟಿಕೆಟ್ ಕನ್ಫರ್ಮ್ ಆಗಿ ಹೋಗುತ್ತದೆ ಎಲ್ಲ ಎನ್ನುವ ಮುಂದಾಲೋಚನೆ ವರನ ಕಡೆಯವರದ್ದು. ನನ್ನನ್ನು ನೋಡಲು ಬಂದ ಗಂಡಿನ ಕಡೆಯವರದ್ದು. ಆಹಾ, ಏನು ನಯ, ಏನು ವಿನಯ! ಯಾರಿಗಾದ್ರೂ ಆಶ್ಚರ್ಯ ಆಗ್ಲೇಬೇಕು. ಅಷ್ಟು ದೊಡ್ಡ ಶ್ರೀಮಂತರು ಇಷ್ಟು ಸಾದಾ ಸೀದಾ ಇರ್ತಾರೆಯೇ ಎಂದು. ಇನ್ನೇನು ಅವರೆಲ್ಲ ನಮ್ಮ ಕಾಲಿಗೆ ಬೀಳೋದೊಂದೇ ಬಾಕಿ. ಕಾಲಾಯ ತಸ್ಮೈ ನಮಃ. ಗಂಡಿಗೊಂದು ಕಾಲ ಆ ಕಾಲ, ಹೆಣ್ಣಿಗೊಂದು ಕಾಲ ಈ ಕಾಲ. ನನ್ನ ಅಪ್ಪ ಅಮ್ಮನಿಗಂತೂ ನೆಲದ ಮೇಲೆ ಕಾಲು ನಿಲ್ಲುವುದೇ ಇಲ್ಲವಾಗಿತ್ತು. ಹುಡುಗ ನೋಡಲು ಸಾಧಾರಣ ಕಪ್ಪುಗೆ ಕಾಣ್ತಿದ್ದ. ಅವನನ್ನ ನನ್ನ ಒಟ್ಟಿಗೆ ನಿಲ್ಲಿಸಿದ್ರೆ ಒಳ್ಳೆ ಕಪ್ಪು ಬಿಳುಪು ಚಿತ್ರ ನೋಡದಂತೆ ಕಾಣ್ತಿತ್ತು. ಬಣ್ಣ ಕಪ್ಪಿದ್ದರೇನಂತೆ, ಗುಣವಿದ್ರೆ ಸಾಕಲ್ವೇ? ನೋಡಿದ ತಕ್ಷಣ ಗುಣವೆಲ್ಲಿ ತಿಳಿಯುತ್ತದೆ? 10-20 ವರ್ಷ ದಾಂಪತ್ಯ ಜೀವನ ನಡೆಸಿದ ಹೆಂಡತಿಗೆ ತನ್ನ ಗಂಡನ ಗುಣವೇ ಒಮ್ಮೊಮ್ಮೆ ಗೊತ್ತೇ ಆಗುವುದಿಲ್ಲ. ನನ್ನನ್ನು ನೋಡಿದ ಕೂಡಲೇ ಗಂಡಿನ ಕಡೆಯವ್ರಿಗೆ ಎಷ್ಟು ಸಂತೋಷವಾಯ್ತು ಅಂದರೆ, ನಾವೇನಾದರೂ ಒಪ್ಪಿಗೆ ಕೊಟ್ಟರೆ ತಕ್ಷಣವೇ ಕರೆದೇ ಕಂಡು ಹೋಗಿ ನನಗೆ ಮದುವೆ ಮಾಡಿಸಲು ಸಿದ್ಧವಾಗಿದ್ದರು. ನನ್ನ ತಂದೆ ತಾಯಿಯರಿಗೆ ಅಂಗೈಯಲ್ಲೇ ಅರಮನೆ, ಸ್ವರ್ಗ ಎಲ್ಲ ತೋರಿಸ್ಬಿಟ್ರು. ನಿಮ್ಮ ಮನೆ ಮಗಳನ್ನು ಮುದ್ದಿನ ಗಿಣಿಯಾಗೆ ನೋಡ್ಕೋತೀವಿ. ಇನ್ಮೇಲೆ ಭಾಗ್ಯ ನಿಮ್ಮ ಮಗಳಲ್ಲ, ನಮ್ಮ ಸ್ವಂತ ಮಗಳಂತೆ ನೋಡ್ಕೋತೀವಿ. ಕೊಟ್ಟ ಹೆಣ್ಣು
ಹೆಣ್ಣು ಕುಲಕ್ಕೆ ಹೊರಗೆ ಎನ್ನುವಂತೆ ಮದುವೆ ಆದ್ಮೇಲೆ ತವರು ಮನೆಗೆ ಹೋಗಿ ಬರಲು ಅವಕಾಶವೇ ಮಾಡಿಕೊಡುವುದಿಲ್ಲ ಎನ್ನುವುದು ಅವರ ಮಾತಿನ ಅರ್ಥವಾಗಿರಬಹುದು. ನಮ್ಮ ಮನೆಗೆ ಬಂದ ಮೇಲೆ ಭಾಗ್ಯ ಕೆಲಸವೇನು ಮಾಡುವ ಅವಶ್ಯಕತೆ ಇಲ್ಲ. ಮನೆಯೊಳಗೆ ಸುಮ್ಮನೆ ಓಡಾಡ್ಕೊಂಡಿದ್ರೆ ಸಾಕು. ಕೆಲಸ ಮಾಡಲು ಕೈಗೊಂದು ಕಾಲ್ಗೊಂದು ಸೇವಕರು ಇರ್ತಾರೆ. ಸೊಸೆಗೆ ಏನೇನ್ ಬೇಕೋ ಎಲ್ಲ ಸೌಕರ್ಯವನ್ನು ಒದಗಿಸಿಕೊಡ್ತಾರೆ. ಹೀಗೆ ಮುಂದುವರಿಯುತ್ತಲಿತ್ತು ನನ್ನ ಬಾವಿ ಅತ್ತೆಯ ವಾಕ್ಲಹರಿ. ಆಶ್ಚರ್ಯವೆಂದ್ರೆ ಮದುವೆ ಆಗುವ ಗಂಡಿಗೆ 4 ಜನ ಅಕ್ಕಂದಿರಿದ್ದಾರೆ ಎನ್ನುವುದು ನನಗೆ ಗೊತ್ತಾಗಿದ್ದೇ ಅವರೆಲ್ಲ ನಮ್ಮ ಮನೆಗೆ ನನ್ನನ್ನ ನೋಡಲು ಬಂದಾಗಲೇ. ಆ 4 ಜನ ಮಹಾ ಮಹಿಳಾ ಮಣಿಗಳ ಬಗ್ಗೆ ಹೇಳುತ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಅಷ್ಟೊಂದು ವಿಷಯಗಳಿವೆ ಹೇಳಲು. ಹೀಗ್ಲೇ ಹೇಳಿದ್ರೆ ಇವಳು ಮದುವೆಗಿಂತ ಮೊದಲೇ ಅವರ ಬಗ್ಗೆ ಪೂರ್ವಗ್ರಹ ಪೀಡಿತ ಭಾವನೆ ಇಟ್ಕೊಂಡ್ಬಿಟ್ಟಿದ್ದಾಳೆ ಎಂದು ನನ್ನ ಮೇಲೆ ಗೂಬೆ ಕೂರಿಸ್ಬಿಡ್ತಾರೆ. ನಾನು ನನ್ನ ಕತೆ ಹೇಳುತ್ತಾ ಹೋದ ಹಾಗೆ ನಿಮಗೆ ಗೊತ್ತಾಗ್ಬಿಡುತ್ತದೆ ಇವರೆಲ್ಲ ಯಾವ ರೀತಿಯ ಜನರೆಂದು. ಕೈಕೇಯಿಗೆ ಒಂದೇ ಮಂತರೆಯಾದ್ರೆ ನನ್ನ ಬಾವಿ ಅತ್ತೆಗೆ 4 ಜನ ಮಂತರೆಯರು. ಈಗ ಗೊತ್ತಾಗಿರ್ಬೋದಲ್ವೇ ನನ್ನ ಬಾವಿ ಅತ್ತಿಗೆಯವರು ಹೇಗಿರ್ಬೋದೆಂದು. ಅಂತೂ ಇಂತೂ ತಮ್ಮ ತಂತ್ರ ಕುತಂತ್ರ ಎಲ್ಲ ಉಪಯೋಗಿಸಿ ನನ್ನ ತಂದೆ ತಾಯಿರನ್ನ ಒಪ್ಪಿಸೇ ಬಿಟ್ರು. ನನ್ನ ಕೇಳಲಿಲ್ವೇ ಎಂದು ನೀವು ಕೇಳ್ಬೋದು. ಭಾಗ್ಯ, ನಮಗೆಲ್ಲ ನಿನ್ನ ಅಭಿಪ್ರಾಯವೇ ಮುಖ್ಯ. ಮುಂದೆ ನೀನೇ ನಮ್ಮ ಮನೆಯ ಎಲ್ಲ ಜವಾಬ್ದಾರಿ ವಹಿಸ್ಕೊಳ್ಳೋಳು. ಅಂದ್ರೆ ಎಲ್ಲ ಕೆಲಸದ ಜವಾಬ್ದಾರಿಯನ್ನ ಕತ್ತೆಗೆ ವಹಿಸ್ಬಿಡ್ತಾರಲ್ಲ, ಅದೇ ತರಹ ಇರ್ಬೋದೇನೋ ಅವರ ಮಾತಿನ ಅರ್ಥ. ಭಾಗ್ಯ, ನೀನು ಸಂಕೋಚವಿಲ್ಲದೆ ಧೈರ್ಯವಾಗಿ ನಿನ್ನ ಅಭಿಪ್ರಾಯವನ್ನ ತಿಳಿಸ್ಬಿಡು. ನೀನು ಮತ್ತು ನನ್ನ ಮಗ ಏನಾದರೂ ಮಾತಾಡ್ಕೊಳ್ಳೋದಿದ್ರೆ ಮಾತಾಡ್ಕೊಂಡು ಬನ್ನಿ, ನಮ್ಮದೇನು ಅಭ್ಯಂತರವಿಲ್ಲ. ನೋಡಿ ಹೇಗಿದೆ ಮಾತಿನ ವರಸೆ ನನ್ನ ಬಾವಿ ಅತ್ತೆಯದು. ನನ್ನದು ಅಂತ ಸ್ವಂತ ಅಭಿಪ್ರಾಯಕ್ಕೆ ಆಸ್ಪದವಾದರೂ ಎಲ್ಲಿದೆ? ಮೊದಲೇ ಎಲ್ಲ ತೀರ್ಮಾನವಾಗಿ ಹೋಗಿದೆಯಲ್ಲ, ಇನ್ನು ನನ್ನದೇನಿದ್ರು ಅವ್ರು ಹೇಳಿದಕ್ಕೆಲ್ಲ ತಲೆ ಆಡ್ಸೋದಷ್ಟೇ. ನನ್ನ ಬಾವಿ ಗಂಡ ಅಂದ್ರೆ ಮದುವೆ ಗಂಡು ಪಕ್ಕ ಅಮ್ಮನ ಮುದ್ದಿನ ಮಗ, ಅಕ್ಕಂದ್ರ ಪ್ರೀತಿಯ ತಮ್ಮ. ಅವನದು ಏನಿದ್ರು ಅವರೆಲ್ಲ ಹೇಳಿಕೊಟ್ಟ ಗಿಳಿಪಾಠ ಒಪ್ಸೋದಷ್ಟೇ. ಈ ವಿಷಯದಲ್ಲಿ ಮಾತ್ರ ಗಂಡಿಗೆ ಹೆಣ್ಣಿಗೆ ಸಾಮ್ಯತೆ ಚೆನ್ನಾಗಿ ಹೋಲುತ್ತದೆ. ನಾನು ನನ್ನ ಅಪ್ಪ ಅಮ್ಮ ಹೇಳಿದಾಗೆ ಕೇಳ್ತೀನಿ, ಅವನು ಅವರ ಅಪ್ಪ ಅಮ್ಮ ಅಕ್ಕಂದಿರು ಹೇಳಿದಾಗೆ ಕೇಳ್ತಾನೆ. ಅವನ ಹತ್ರ ಮಾತಾಡಿ ಏನು ಪ್ರಯೋಜನ? ಅವನೇ ಒಂದಿಷ್ಟು ಅವರೆಲ್ಲ ಹೇಳಿಕೊಟ್ಟ ಗಿಳಿಪಾಠವನ್ನ ಹೇಳ್ದ. ನಾನು ಎಲ್ಲದಕ್ಕೂ ಹಾ ಹ್ಞೂ ಎಂದು ತಲೆ ಅಲ್ಲಾಡಿಸ್ಬಿಟ್ಟೆ. ಏನು ನಿನಗೆ ಮನಸ್ಸಿರುವ ಹೇಗೆ ಎಂದು ಕೇಳಿಯೇ ಬಿಟ್ರು. ಅನಿವಾರ್ಯವಾಗಿ ನಾನು ಮಾತಾಡಲೇಬೇಕಾಯ್ತು. ಅವರು ಕೇಳಿದ್ದಕ್ಕೆಲ್ಲ ನಗು ನಗುತ್ತಲೇ ಉತ್ತರ ನೀಡಿದೆ. ಇದರಿಂದ ನನ್ನ ತಂದೆ ತಾಯಿಯರಿಗೆ ಗಂಡಿನ ಕಡೆಯವ್ರಿಗೆ ತುಂಬಾ ಸಂತೋಷವಾಗೋಯ್ತು. ಅವರ ಸಂತೋಷದಲ್ಲೇ ನಮ್ಮ ಸಂತೋಷ ಕಂಡ್ಕೊಂಡ್ರೆ ಏನೋ ಮನಸ್ಸಿಗೆ ನೆಮ್ಮದಿಯಾದ್ರೂ ಸಿಗ್ಬೋದೇನೋ ಎನ್ನುವ ದೂರದ ಆಸೆ ನನ್ನದು. ಹೇಗಿದ್ರು ಎಲ್ಲರೂ ಸೇರಿ ನನ್ನ ಹರಕೆಯ ಕುರಿ ಮಾಡಿಬಿಟ್ಟಿದ್ದಾರೆ. ಇನ್ನೇನಿದ್ರು ತಲೆ ಬಗ್ಗಿಸ್ಕೊಂಡು ವಧಾಸ್ಥಾನಕ್ಕೆ ಹೋಗುವುದಷ್ಟೇ ನನ್ನ ಕೆಲಸ. ಅಂತೂ ನನಗೆ ಮಧು ಮಗಳು ಎನ್ನುವ ಬಿರುದು ಸ್ವಲ್ಪವೂ ಕಷ್ಟಪಡದೆ ಅನಾಯಾಸವಾಗಿ ಲಭಿಸಿತು. ಸಾಮಾನ್ಯವಾಗಿ ನಿಶ್ಚಿತಾರ್ಥ ಹೆಣ್ಣಿನ ಮನೆಯಲ್ಲಿ ಮಾಡೋದು ಹಳ್ಳಿಯಲ್ಲಿ ನಡೆದುಕೊಂಡ ಪದ್ಧತಿ. ಅದೇ ರೀತಿ ನಮ್ಮ ಮನೆಯಲ್ಲಿ ಮಾಡಿದ್ರೆ ಆಕಾಶವೇನು ತಲೆ ಮೇಲೆ ಕಳಚಿಕೊಂಡು ಬೀಳುವುದಿಲ್ಲವಾಗಿತ್ತು. ಆದ್ರೆ ನಮ್ಮ ಮನೆಯ ಒಳ ಜಗಲಿಯ ಮಾಳಿಗೆ ಕಳಚಿ ಅವರ ತಲೆ ಮೇಲೆ ಬಿದ್ದು ಬಿಡ್ಬೋದು ಎನ್ನುವ ಹೆದರಿಕೆ ಗಂಡಿನವರಿಗೆ. ಅದಕ್ಕೆ ತಮ್ಮ ಮನೆಯಲ್ಲೇ ನಿಶ್ಚಿತಾರ್ಥ ಮಾಡಿಬಿಡೋಣ ಎಂದು ನಿರ್ಧರಿಸಿಬಿಟ್ರು. ನಿಶ್ಚಿತಾರ್ಥಕ್ಕೆ ಅರ್ಥವೇ ಇಲ್ಲ ಅಂದಮೇಲೆ ನನಗೆ ನಿಶ್ಚಿತಾರ್ಥ ಎಲ್ಲಿ ಆದ್ರೇನು ಎಂದು ಒಪ್ಪಿಗೆ ಕೊಟ್ಬಿಟ್ಟೆ. ನಿಶ್ಚಿತಾರ್ಥ ಗಂಡಿನ ಮನೆಯಲ್ಲಿ ಮಾಡೋದು ಎಂದು ನಿಶ್ಚಯವಾದ ಕೂಡಲೇ ಗಂಡಿನ ಮನೆಯವರೆಲ್ಲ ನನ್ನ ತಂದೆ ತಾಯಿಯರಿಗೆ ಕೋಚಿಂಗ್ ಕ್ಲಾಸ್ ಆರಂಭಿಸ್ಬಿಟ್ರು. ದೊಡ್ಡ ದೊಡ್ಡ ಜನ ಬಂದಾಗ ಹೇಗೆ ಮಾತಾಡಬೇಕು, ಹೇಗೆ ನಡೆದುಕೋಬೇಕು, ಯಾವ ರೀತಿಯ ವೇಷಭೂಷಣ ಧರಿಸಬೇಕು ಎನ್ನುವುದನ್ನೆಲ್ಲ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡುವ ಹಾಗೆ ಹೇಳ್ಕೊಟ್ರು. ಆದರೆ ಈ ವಿಷಯದಲ್ಲಿ ನನ್ನ ತಂಟೆಗೆ ಮಾತ್ರ ಬರಲಿಲ್ಲ. ನನಗೆ ಕಾಲೇಜಿನಲ್ಲಿ ತುಂಬಾ ಶ್ರೀಮಂತ ಜನರ ದೊಡ್ಡ ಜನರ ಮನೆಯ ಹೆಣ್ಮಕ್ಳು ಸ್ನೇಹಿತರಾಗಿದ್ರು. ಹಾಗಾಗಿ ದೊಡ್ಡ ದೊಡ್ಡ ಜನರ ದಡ್ಡ ಗುಣ ಎಲ್ಲ ನನಗೆ ಮೊದಲೇ ಗೊತ್ತಿತ್ತು. ಹೊಸದಾಗಿ ನನಗೆ ಏನನ್ನು ಹೇಳ್ಕೊಡುವ ಅವಶ್ಯಕತೆ ಇರಲಿಲ್ಲ. ನನ್ನ ತಂದೆ ತಾಯಿಯರು ಬಡವರು ಎಂದು ಯಾರಿಗೆ ಗೊತ್ತಾಗದೇ ಇರುವ ಹಾಗೆ ಎಲ್ಲ ಮುನ್ನೆಚ್ಚರಿಕೆಯನ್ನ ಗಂಡಿನ ಕಡೆಯವರು ತೆಗೆದುಕೊಂಡು ಬಿಟ್ಟಿದ್ರು. ಅವರ ದುಡ್ಡಿನ ಬಲದಿಂದ ಹೆಣ್ಣಿನ ಕಡೆಯವರನ್ನ ಕೂಡ ತಾತ್ಕಾಲಿಕವಾಗಿ ಶ್ರೀಮಂತರನ್ನಾಗಿ ಮಾಡಿಬಿಟ್ಟಿದ್ರು. ಇದರಿಂದ ನನ್ನ ಅಪ್ಪ ಅಮ್ಮನಿಗೆ ನನ್ನ ತಮ್ಮ ತಂಗಿಯಂದಿರಿಗೆ ತುಂಬಾ ಸಂತೋಷವಾಗ್ಬಿಡ್ತು. ನಿಶ್ಚಿತಾರ್ಥವನ್ನೇ ಮದುವೆಗಿಂತ ದೊಡ್ಡದಾಗಿ ಭರ್ಜರಿಯಾಗಿ ಮಾಡ್ಬಿಟ್ರು. ನನ್ನ ಕೈ ಬೆರಳಿಗೆ ವಜ್ರದ ಉಂಗುರವನ್ನೇ ತೊಡಿಸ್ಬಿಟ್ಟ ಅವರ ಮಹಾಶಯ. ಇನ್ನು ಊಟೋಪಚಾರ ಸತ್ಕಾರದ ಬಗ್ಗೆ ಏನು ಹೇಳುವಂತೆ ಇಲ್ಲ. ಶ್ರೀಮಂತರ ಅಂತಸ್ತು ಪ್ರತಿಷ್ಠೆಗೆ ತಕ್ಕನಾಗೆ ಇತ್ತು. ವರನ ಕಡೆಯವರು ಮದುವೆನ ತುಂಬಾ ಅವಸರವಾಗಿ ನಿಶ್ಚಿತಾರ್ಥವಾಗಿ 15 ದಿನಕ್ಕೆ ಮಾಡಿಬಿಟ್ರು. ಯಾವಾಗ ಮಾಡಿದ್ರೆ ನಮ್ಗೇನು, ಹೇಗಿದ್ರು ಹೆಣ್ಣು ಎತ್ತ ತಂದೆ ತಾಯರಿಗೆ ಈಗ ಸುಗ್ಗಿಯ ಕಾಲ. ಎಲ್ಲ ವ್ಯವಸ್ಥೆಯನ್ನ ಗಂಡಿನ ಕಡೆಯವರೇ ನೋಡ್ಕೋತಾರೆ. ದಾರಿ ಎಳೆದು ಕೊಟ್ರಾಯ್ತು. ಅದನ್ನ ಒಂದು ಮದುವೆ ಎಂದು ಹೇಳೋದಕ್ಕಿಂತ ಶ್ರೀಮಂತರ ಆಡಂಬರದ ಪ್ರದರ್ಶನ ಎಂದ್ರೆ ಸರಿ ಹೋಗುತ್ತದೆ ಏನೋ. ಅದೆಲ್ಲದರ ಬಗ್ಗೆ ನನಗೆ ಜಾಸ್ತಿ ವಿವರಣೆ ಕೊಡುವಷ್ಟು ತಾಳ್ಮೆಯೂ ನನಗಿಲ್ಲ. ನನಗೆ ನಿಮ್ಮ ಜೊತೆ ಹೇಳಲಿಕ್ಕೆ ಇರುವುದು ಮದುವೆ ಆದಮೇಲೆ ಏನಾಯ್ತೆಂದು. ಮದುವೆ ಮನೆಯಲ್ಲಿ ನನ್ನ ಅಪ್ಪ ಅಮ್ಮನ ಸಂತೋಷವನ್ನ ನೀವು ನೋಡಬೇಕಾಗಿತ್ತು. ಅದು ಎಷ್ಟರ ಮಟ್ಟಿಗೆ ಇತ್ತು ಅಂದರೆ ಅವರ ಸಂತೋಷ ನೋಡಿ ನನ್ನ ದುಃಖ ಎಲ್ಲ ನನಗೆ ಮರ್ತೇ ಹೋಗಿತ್ತು. ಅಂತೂ ಇಂತೂ ಕನ್ಯಾದಾನ ಮಾಡಿ ನನ್ನ ತಂದೆ ತಾಯಿ ಕೈ ತೊಳೆದುಕೊಂಡು ಬಿಟ್ರು. ಅವರಿಗೆ ನಾನು ಬರೀ ಭಾಗ್ಯ ಅಲ್ಲ ಭಾಗ್ಯಲಕ್ಷ್ಮಿ ಆಗಿಬಿಟ್ಟಿದ್ದೆ. ನನ್ನ ತವರು ಮನೆಯ
ಮನೆಯ ಭಾಗ್ಯದ ಬಾಗ್ಲನ್ನ ನಾನು ತೆರೆದ್ಬಿಟ್ಟಿದ್ದೆ. ಭಾಗ್ಯಳ ದೌರ್ಭಾಗ್ಯದ ಕತೆ ಆರಂಭವಾಗಿದ್ದೆ ಇನ್ಮುಂದೆ. ಇಲ್ಲಿಯವರೆಗೆ ನಾನು ಹೇಳಿದ್ದು ಬರೀ ಪೀಠಿಕೆ ಮಾತ್ರ. ಅಸಲಿ ಕತೆ ಈಗ ಪ್ರಾರಂಭವಾಗುತ್ತದೆ ನೋಡಿ. ಹಾಗಂತ ಎಲ್ಲ ಧಾರಾವಾಹಿಯಲ್ಲಿ ರಬ್ಬರ್ ಎಳೆದ ಹಾಗೆ ತುಂಬಾ ಎಳೆಯಲು ಹೋಗೋದಿಲ್ಲ. ಆದಷ್ಟು ಚಿಕ್ಕದಾಗಿ ಚೊಕ್ಕದಾಗಿ ಎಳಲು ಪ್ರಯತ್ನ ಮಾಡ್ತೀನಿ. ಕೆಲ ಗಂಡಂದಿರು ಹೆಂಡತಿಯ ಜೊತೆ ಸಪ್ತಪದಿ ತುಳಿದು ಮದುವೆಯಾಗಿ ಅವಳಿಗೆ 7 ದಿನವಾದರೂ ಸರಿಯಾಗಿ ಬದುಕಲು ಬಿಡುವುದಿಲ್ಲ. ಸಂಗಾತಿಗೆ ಆಕಾಶದಲ್ಲಿ ಅರುಂಧತಿ ನಕ್ಷತ್ರ ತೋರಿಸುತ್ತಾರೆ, ಆದರೆ ಅವಳ ಬಾಳನ್ನ ಮಾತ್ರ ಕತ್ತಲೆಯಲ್ಲಿ ಇಟ್ಬಿಡ್ತಾರೆ. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಅಹಂ ಏವಂ ನಾತಿ ಚರಾಮಿ ಅಂದ್ರೆ ಈ ಮೇಲಿನ ಎಲ್ಲದರಲ್ಲೂ ಒಬ್ಬರನ್ನೊಬ್ಬರು ಮೀರದೆ ಸರಿಯಾಗಿ ಅರ್ಥ ಮಾಡಿಕೊಂಡು ಸಹವರ್ತಿಯಾಗಿ ಬಾಳ್ವೆ ಮಾಡ್ತೀವಿ ಎಂದು ಅಗ್ನಿ ಸಾಕ್ಷಿಯಾಗಿ ಪ್ರಮಾಣ ಮಾಡಿ ಆಮೇಲೆ ಹೆಂಡತಿಯನ್ನ ಅಗ್ನಿಗೆ ಸಮರ್ಪಿಸುವವರು ಇದ್ದಾರೆ. ಹಾಗಂತ ಇದು ವರದಕ್ಷಿಣೆಯ ಕಿರುಕುಳ ಅಲ್ಲ. ಕ್ಷಮಿಸಿ, ಈಗ ವರದಕ್ಷಿಣೆ ಎಲ್ಲಿ ಕೊಡ್ತಾರೆ? ವಧು ದಕ್ಷಿಣೆ ಕಿರುಕುಳ ಹೇಳ್ಬೋದೇನೋ. ಇದಕ್ಕೆಲ್ಲ ಕಂಪ್ಲೇಂಟ್ ಕೊಡೋದು ಬರೋದಿಲ್ಲ. ಇದು ಹೊಸ ರೀತಿಯ ಕಿರುಕುಳ. ಆದ್ದರಿಂದ ಹೊಸ ನಿಯಮವನ್ನೇ ಮಾಡಿ ಜಾರಿಗೆ ತರಬೇಕಾಗುತ್ತದೆ. ದೊಡ್ಡ ದೊಡ್ಡ ಜನರ, ಶ್ರೀಮಂತ ಜನರ ವಿರುದ್ಧ ಕಂಪ್ಲೇಂಟ್ ಕೊಡುವುದು ಯಾರಿಗೆ ತಾನೇ ಧೈರ್ಯವಿರುತ್ತದೆ? ಕಾನೂನನ್ನೇ ಖರೀದಿ ಮಾಡೋ ತಾಕತ್ತು ಅವರಿಗೆಲ್ಲ ಇರುವಾಗ ಈಗ ಎಲ್ಲರೂ ಶ್ರೀಮಂತರೇ. ಆದ್ರೆ ನಾನು ಹೇಳ್ತಾ ಇರೋದು ಬಾರಿ ಬಾರಿ ಶ್ರೀಮಂತರ ಬಗ್ಗೆ. ಪಂಜರದ ಗಿಣಿಯಾದೆ ನಾನು. ಮದುವೆ ಆದ್ಮೇಲೆ ಪ್ರಪ್ರಥಮವಾಗಿ ನನಗೆ ಗೊತ್ತಾದ ವಿಷಯ, ಈ ಮನೆಯ ರಿಮೋಟ್ ಕಂಟ್ರೋಲ್ ಹೆಣ್ಮಕ್ಳ ಹತ್ರವೇ ಇದೆ ಎಂದು. ಅದನ್ನ ಅಪ್ಡೇಟ್ ಮಾಡೋದು ಮಾತ್ರ ನನ್ನ ಅತ್ತೆ ಎಂದು. ಅತ್ತೆಯ ಪರ್ಮಿಷನ್ ಇಲ್ಲದೆ ಒಂದು ಕಸದ ಕಡ್ಡಿಯನ್ನು ಕೂಡ ಯಾರು ಎತ್ತಿ ಇಡುವ ಆಗಿರ್ಲಿಲ್ಲ. ನನ್ನ ಮದುವೆ ಮುಗಿದು ಸುಮಾರು 15 ದಿನದವರೆಗೂ ಅತ್ತಿಗೆಯಂದಿರು ತವರು ಮನೆಯಲ್ಲೇ ವಾಸ್ತವ್ಯ ಮಾಡಿ ನನಗೆ ಯಾವ ರೀತಿಯ ರ್ಯಾಗಿಂಗ್ ಮಾಡಿದ್ದಾರೆಂದ್ರೆ ಅದನ್ನೆಲ್ಲ ಹೇಳಲು ಹೋದ್ರೆ ಇನ್ನು 5-6 ಕಂತು ಜಾಸ್ತಿಯಾಗಿ ಹೋಗುತ್ತದೆ. ನನ್ನ ಗೋಳು ಹೇಳಲೆಂದು ಹೋಗಿ ನಿಮ್ಮನ್ನೆಲ್ಲ ಗೋಳು ಒಯ್ದುಕೊಳ್ಳಲು ನಾನು ತಯಾರಿಲ್ಲ. ಪ್ರತಿದಿನ ಬೆಳಿಗ್ಗೆ ಯಾವ ತಿಂಡಿ ಮಾಡಬೇಕು, ಮಧ್ಯಾಹ್ನ ಯಾವ ಪದಾರ್ಥ ಮಾಡಬೇಕು, ಸಾಯಂಕಾಲ ಏನ್ ಮಾಡಬೇಕು ಎನ್ನುವುದೆಲ್ಲ ಹೆಣ್ಮಕ್ಳು ಎನ್ನುವ ರಿಮೋಟ್ ಇಂದಾನೇ ಬರಬೇಕಾಗಿತ್ತು ಈ ಮನೆಗೆ. ಒಮ್ಮೆ ಏನಾಯ್ತು ಅಂದ್ರೆ, ನನಗೆ ಹರಿವೆ ಸೊಪ್ಪಿನ ಪಲ್ಯ ಅಂದ್ರೆ ತುಂಬಾ ಇಷ್ಟ. ತವರು ಮನೆಯಿಂದ ಪ್ರೀತಿಯಿಂದ ಕಳಿಸಿದ್ದಾರೆ ಎಂದು ಹರಿವೆ ಸೊಪ್ಪಿನ ಪಲ್ಯವನ್ನು ಅತ್ತೆಯನ್ನ ಕೇಳದೆ ಮಾಡಿಬಿಟ್ಟೆ. ಗಡಿಬಿಡಿಯಲ್ಲಿ ಅತ್ತೆಯ ಪರ್ಮಿಷನ್ ತೆಗೆದುಕೊಳ್ಳಲು ಮರ್ತೋಗಿತ್ತು. ಹೆಣ್ಮಕ್ಳಿಗೆ ನಾನೆಲ್ಲಿ ಕೆಮ್ಮಿದ್ರು ಅಲ್ಲಿ ಸುದ್ದಿ ಹೋಗ್ಬಿಡ್ತಿತ್ತು. ಅಷ್ಟು ಫಾಸ್ಟ್ ಇರ್ತಿತ್ತು ಅತ್ತೆಯ ನ್ಯೂಸ್ ಚಾನಲ್. ಆಮೇಲೆ ಹೆಣ್ಮಕ್ಳು ಅಂದ್ರೆ ನನ್ನ ಅತ್ತಿಗೆ ಎಂದಿರು ನನಗೆ ಫೋನ್ ಮಾಡಿ ಬೈಗುಳದ ಅರ್ಚನೆ ಯಾವ ರೀತಿ ಮಾಡಿದ್ರು ಗೊತ್ತೇ? ನಿನ್ನ ತವ್ರ ಮನೆಯವರಿಗೆ ದರಿದ್ರ ಬಂದು ಮೆಟ್ಕೊಂಡಿತ್ತು, ಅದಕ್ಕೆ ಸೊಪ್ಪು ಸದೆ ಎಲ್ಲ ನೀವು ತಿಂತಿದ್ರಿ. ಹಾಗಂತ ಗಂಡನ ಮನೆಗೆ ಬಂದ್ಮೇಲೆ ಇಲ್ಲಿಯೂ ಕೂಡ ಅದನ್ನೇ ಮಾಡಬೇಕು ಎಂದೇನೂ ಇಲ್ಲ. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಕಾಂಟಿನೆಂಟನ್ನೆಲ್ಲ ಕಲ್ತ್ಕೋ. ಶ್ರೀಮಂತರ ಮನೆಗೆ ಬಂದ್ಮೇಲಾದ್ರೂ ಅವರ ಹಾಗೆ ಬದುಕೋದನ್ನ ಕಲ್ತ್ಕೋ. ನಮ್ಮ ತವರು ಮನೆಗೂ ದರಿದ್ರ ತರಬೇಡ. ಹೀಗೆ ಸಾಕ್ತಿತ್ತು ನನ್ನ ಅತ್ತಿಗೆಯಂದಿರು ನನಗೆ ಮಾಡುವ ಆಶೀರ್ವಚನದ ರೀತಿ. ಇದು ಒಂದು ಸ್ಯಾಂಪಲ್ ಅಷ್ಟೇ. ನನಗೆ ಇವರೆಲ್ಲ ಹೇಳಿದ್ದನ್ನ ಮಾಡುವುದು ದೊಡ್ಡ ವಿಷಯವೇನೂ ಅಲ್ಲ. ಹೀಗೆಲ್ಲ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿಕೊಂಡು ಯಾವ ರೀತಿಯ ಅಡುಗೆಯನ್ನ ಬೇಕಾದರೂ ಕಲ್ತ್ಕೊಂಡು ಮಾಡಲು ಬರುತ್ತದೆ. ಆದರೆ ಇವರೆಲ್ಲ ಮಾತನಾಡೋ ರೀತಿ ಇದೆಯಲ್ಲ, ಅದನ್ನೆಲ್ಲ ಕೇಳಿದ್ರೆ ಮೈಯೆಲ್ಲ ಹುರಿದೋಗುತ್ತದೆ. ಏನ್ ಮಾಡೋದು? ಬಡವನ ಕೋಪ ದವಡೆಗೆ ಮೂಲ ಎಂದು ಸುಮ್ಮನೆ ಇರ್ತಿದ್ದೆ. 1 ಲೀಟರ್ ಮೊಸರು, ಉಪ್ಪು ಮತ್ತೆ ಒಗ್ಗರಣೆ ಸಾಮಾನು ತಂದು ಕೊಟ್ರೆ 100 ಬಗೆಯ ಪದಾರ್ಥ, ಅದು ಪ್ರತಿಯೊಂದು 5 ನಿಮಿಷದಲ್ಲಿ ಮಾಡೋ ತಾಕತ್ತು ನನಗಿದೆ. ಅದನ್ನ ಇಲ್ಲಿ ಹೇಳುತ್ತಾ ಹೋದ್ರೆ ಒಂದು 1000 ಪುಸ್ತಕವೇ ಆಗೋಗುತ್ತದೆ. ಅದನ್ನ ಈ ನನ್ನ ಅತ್ತಿಗೆಯಂದಿರು ಮಾಡಿ ತೋರಿಸಿ ನೋಡೋಣ. ಆದರೆ ಇದೆಲ್ಲ ಅವರೆಲ್ಲ ಹೇಳಿದಾಗೆ ನಾರ್ತ್ ಅಲ್ಲ, ಸೌತ್ ಅಲ್ಲ, ಇದು ಭಾಗ್ಯಳ ಸ್ಪೆಷಲ್ ರೆಸಿಪಿ. ನನ್ನತ್ತೆ ನಾನು ಮಾಡಿದ ಹರಿವೆ ಸೊಪ್ಪಿನ ಪಲ್ಯವನ್ನು 2 ಸಲ ಬಡಿಸ್ಕೊಂಡು ಚಪ್ಪರಿಸಿದ್ದಾರೆ. ಅಂದ್ರೆ ರುಚಿಯಾಗಿದೆ ಎಂದೇ ಅಲ್ವೇ? ಅವರ ತತ್ವ ಏನೆಂದ್ರೆ, ಏನೇ ಮಾಡೋದಿದ್ರು ಅತ್ತೆಯವರನ್ನ ಕೇಳಿಯೇ ಮಾಡಬೇಕು, ಅವರನ್ನ ಕೇಳದೆ ಏನು ಮಾಡಲೇಬಾರ್ದೆಂದು. ನಾವು ಬೇಕಾದಷ್ಟು ದುಡ್ಡು ಕೊಟ್ಟಿದ್ದೇವೆ ಹೆಣ್ಣಿನ ಮನೆಯವರಿಗೆ, ಅವರಿಗೆಲ್ಲ ಗತಿ ಗೋತ್ರ ಏನೂ ಇಲ್ಲ. ನಾವು ಹೇಳಿದ ಹಾಗೆ ಕೇಳ್ಕೊಂಡು ಬಿದ್ದಿರಬೇಕು ಎನ್ನುವುದೇ ಅವರೆಲ್ಲರ ತತ್ವ. ಮೊದಲು ತುಂಬಾ ಬೇಸರವಾಗ್ಬಿಡ್ತಿತ್ತು. ಆಮೇಲೆ ಎಲ್ಲ ರೂಢಿಯಾಗೋಯ್ತು. ಈ ಹರಿವೆ ಸೊಪ್ಪಿನ ಘಟನೆ ನಡೆದ ಕೂಡಲೇ ನನ್ನ ತವರು ಮನೆಯವರಿಗೆ ಫೋನ್ ಮಾಡಿ, ಇನ್ಮೇಲೆ ಹರಿವೆ ಸೊಪ್ಪು, ಆ ಸೊಪ್ಪು, ಈ ಸೊಪ್ಪು ಎಂದು ಇಲ್ಲಿಗೆ ತಂದು ಕೊಡಬೇಡಿ. ನನ್ನ ಗಂಡನ ಮನೆಯವರಿಗೆ ಸೊಪ್ಪು ತಿನ್ನುವುದು ಗೊತ್ತೇ ಇಲ್ವಂತೆ. ಸೊಪ್ಪು ತಿನ್ನುವುದು ಕೇವಲ ಆಡು ಕುರಿಗಳಂತೆ ಎಂದು ಹೇಳ್ಬಿಟ್ಟೆ. ನನ್ನ ತವರು ಮನೆಯವರು ನಾನು ತಮಾಷೆ ಮಾಡ್ತಿದ್ದೀನಿ ಎಂದು ತಿಳಿದುಕೊಂಡು ಸುಮ್ಮನಾಗ್ಬಿಟ್ರು. ಇದೆಲ್ಲ ಕೇವಲ ಕೆಲವು ಸ್ಯಾಂಪಲ್ ಅಷ್ಟೇ. ಇಂತಹ ಘಟನೆಗಳು ಪ್ರತಿನಿತ್ಯ ನಡೀತಲೇ ಇರ್ತವೆ. ನಾನು ದೊಡ್ಡದಾಗಿ ಉಸಿರು ಬಿಡಲು ಅತ್ತೆಯ ಪರ್ಮಿಷನ್ ತೆಗೆದುಕೊಳ್ಳಬೇಕಾಗ್ತಿತ್ತು. ಅತ್ತೆಗೆ ಸಲಹೆ ಸೂಚನೆ ಎಲ್ಲ ರಿಮೋಟ್ನಿಂದಲೇ ಬರ್ತಿತ್ತು. ನನ್ನ ಪ್ರತಿನಿತ್ಯದ ಕೆಲಸದ ದಿನಚರಿ ನಿರ್ಧಾರ ಮಾಡುವವರು ನನ್ನ ಅತ್ತಿಗೆಯಂದಿರೇ ಆಗಿದ್ರು. ಅದನ್ನ ಯಥಾವತ್ತಾಗಿ ಜಾರಿ ಮಾಡೋ ಕೆಲಸ ಮಾತ್ರ ನನ್ನ ಅತ್ತೆಯದಾಗಿತ್ತು. ಬೆಳಗ್ಗೆ 5 ಗಂಟೆಗೆ ಎದ್ರೆ ರಾತ್ರಿ 11 ಗಂಟೆವರೆಗೂ ಕೆಲಸ ಕೆಲಸ ಕೆಲಸ. ಒಬ್ಬನಿಗೆ ಚಹಾ, ಇನ್ನೊಬ್ಬನಿಗೆ ಕಾಫಿ, ಮತ್ತೊಬ್ಬನಿಗೆ ಕಷಾಯ. ಅದು ದಿನಕ್ಕೆ 4-5 ಸಲ. ಅದೇನೆಂದು ಹೇಳಿ ಮಾಡ್ಕೊಡೋನು ನಾನು ಇರಬೇಕಾದ್ರೆ ಏನ್ ಬೇಕಾದ್ರೂ ಮಾಡಿಸ್ಕೊತಾರೆ. ಅದ್ಯಾಕೆ ಅಷ್ಟೊಂದು ದೊಡ್ಡ ಬಂಗ್ಲೆಯನ್ನ ಕಟ್ಟಿಸಿದ್ದಾರೋ ಆ ದೇವ್ರಿಗೆ ಗೊತ್ತು. ಮನೆ ಗುಡಿಸಿ ಒರೆಸಿ ಮಾಡೋ ತನಕ ಸೊಂಟ ಮುರಿದೋಗ್ತಿತ್ತು. ಕೆಲಸದಾಳು ಇಲ್ವೇ ಎಂದು ಕೇಳಿದ್ರೆ ಇದ್ದ, ಎಲ್ಲ ಹೊರಗಿನ ಕೆಲಸಕ್ಕೆ.
ತೋಟದ ಕೆಲಸಕ್ಕೆ ಮಾತ್ರ, ಮನೆ ಕೆಲಸ ಎಲ್ಲ ನಾನೇ ಮಾಡಬೇಕು, ಮನೆ ಕೆಲಸಕ್ಕೆ ಅಂತ ಒಂದು ಹೆಂಗ್ಸಿದ್ದಳು ಕೆಲವು ವರ್ಷಗಳ ಹಿಂದೆ, ಈಗ ಇಲ್ಲ. ಯಾಕೆ ಎಂದು ಕೇಳ್ತಿದ್ದೀರಿ ಅಲ್ವೇ? ಅದು ಒಂದು ದೊಡ್ಡ ಕತೆ ನೋಡಿ. ನನ್ನ ಜೀವನವೇ ಒಂದು ಕತೆ, ಅದಕ್ಕೆ ಎಷ್ಟು ಉಪಕಥೆಗಳಿವೆ ಎಂದು. ನನ್ನ ಪತಿ ದೇವರು ತುಂಬಾ ಪಾಪದವರು, ಸದ್ಗುಣ ಸಂಪನ್ನರು ಎಂದು ನಾನು ತಿಳ್ಕೊಂಡಿದ್ದೆ. ಪಾತ್ರೆ ತೊಳೆಯಲೆಂದು, ಮನೆಯೆಲ್ಲ ಗುಡಿಸಿ ಸ್ವಚ್ಛ ಮಾಡಲೆಂದು, ಮನೆ ಕೆಲಸಕ್ಕೆಂದು ಸುಂದರಿ ಎನ್ನೋ ಒಬ್ಳು ಹೆಂಗ್ಸ್ ಬರ್ತಾ ಇದ್ದಳು. ಹೆಸರಿಗೆ ತಕ್ಕ ಹಾಗೆ ತುಂಬಾ ಲಕ್ಷಣವಾಗಿದ್ದಳು. ನೋಡಲು ಸಂಸ್ಕಾರವಂತ ಮನೆತನದವಳಾಗೆ ಕಾಣ್ತಾ ಇದ್ದಳು. ವಯಸ್ಸು 26 ಅಥವಾ 28 ವರ್ಷ ಆಗಿರ್ಬೋದು. ಮೊದಲು ಅವಳಮ್ಮ ಬರ್ತಿದ್ದಳಂತೆ. ಅವಳನ್ನ ನನ್ನ ಮಾವನೇ ಕೆಲಸದಿಂದ ತೆಗೆದಾಕ್ಬಿಟ್ಟಿದ್ದಾನಂತೆ. ಅವಳಿಗೆ ಮತ್ತು ನನ್ನ ಮಾವನಿಗೆ ಅನೈತಿಕ ಸಂಬಂಧವಿತ್ತು ಅಂತ ಗುಸು ಗುಸು ಸುದ್ದಿ ಅಲ್ಲಲ್ಲೇ ಕೇಳ್ಬರ್ತಿತ್ತು. ಸುಂದರಿಯನ್ನ ನನ್ನ ಮಾವನೇ ಅವಳ ಅಮ್ಮನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾನೆ ಎಂದು ಕೆಲವರು ಆಡಿಕೊಳ್ಳೋದನ್ನ ಕೇಳಿದ್ದೇನೆ. ಈಗ ನೋಡಿದ್ರೆ ನನ್ನ ಪತಿ ದೇವರು ಕೂಡ ಅಪ್ಪನ ಹಾದಿಯನ್ನೇ ತುಳಿಯಲು ಹೊರಟಿದ್ದಾರೆ. ಈ ಸುಂದರಿಗೆ ಭರ್ಜರಿ ಉಡುಗೊರೆ ಕೊಡಲು ಹೊರಟಿದ್ದಾರೆ. ಹೆಂಡತಿಯನ್ನ ಕೆಲಸದವಳ ಹಾಗೆ, ಕೆಲಸದವಳನ್ನ ಹೆಂಡತಿಯಾಗಿ ನೋಡಿಕೊಳ್ಳೋದೇ ಈ ಮನೆಯ ಸಂಸ್ಕೃತಿ ಸಂಸ್ಕಾರ ಎಂದು ಕಾಣುತ್ತದೆ. ನನ್ನ ಗಂಡನಂತವರಿಗೆ ಹೆಣ್ಣನ್ನ ಬದಲಾಯಿಸುವುದು ಎಂದರೆ ಬಟ್ಟೆ ಬದಲಾಯಿಸಿದಷ್ಟೇ ಸುಲಭವಾಗಿರ್ಬೋದು. ನನಗೆ ಮದುವೆಯಾಗಿ ಮಕ್ಕಳಾಯ್ತಲ್ಲ. ನನ್ನ ಗಂಡನ ಪ್ರಕಾರ ಈಗ ನಾನು ಹಳೆಯ ಬಟ್ಟೆ, ಅದಕ್ಕೆ ಹೊಸ ಬಟ್ಟೆಯಂತೆ ಕಾಣುವ ಸುಂದರಿಯನ್ನ ಹಿಂಬಾಲಿಸತೊಡಗಿದ್ದಾರೆ. ಮೊದಲು ನನಗೆ ಈ ವಿಷಯ ಗೊತ್ತೇ ಆಗಲಿಲ್ಲ. ನನ್ನ ಗಂಡನ ಈ ರಾಸಲೀಲೆ ಊರಲ್ಲೆಲ್ಲ ಗುಸುಗುಸು ಎಂದು ಆರಂಭವಾಗಿ ನನ್ನ ಕಿವಿಗೂ ಬಂದು ತಲುಪಲು ಹೆಚ್ಚಿನ ಸಮಯವೇನು ಬೇಕಾಗಲಿಲ್ಲ. ಅದಕ್ಕೆಂದೇ ಇರಬೇಕು ನನ್ನ ಗಂಡ ನನ್ನ ಬಳಿ ಬಂದು, ನೀನು ಸುಂದರಿಯ ಹಾಗೆ ಮನೆಯಲ್ಲಿ ಸೀರೆಯನ್ನೇ ಉಟ್ಕೊಂಡು ನೋಡು, ಸುಂದರಿ ಸೀರೆಯಲ್ಲಿ ಎಷ್ಟು ಚಂದವಾಗಿ ಕಾಣ್ತಾಳೆ, ನಿನ್ನದು ಯಾವುದಾದ್ರೂ ಒಳ್ಳೆಯ ಹಳೆಯ ಸೀರೆ ಇದ್ರೆ ಅವಳಿಗೆ ಕೊಡು, ಪಾಪ ದುಡಿದು ತಿನ್ನೋರು ಉಟ್ಕೊಳ್ಳಿ ಎಂದೆಲ್ಲ ಹೇಳ್ತಿದ್ರು. ಇನ್ನು ನನಗೆ ಗೊತ್ತಿಲ್ಲದ ಹಾಗೆ ಹೊಸ ಸೀರೆಗಳನ್ನೇ ಎಷ್ಟು ಕೊಟ್ಟಿದ್ದಾರೋ ಯಾರಿಗೊತ್ತು. ಒಟ್ಟಾರೆ ಸುಂದರಿಯಲ್ಲಿ ನನ್ನನ್ನು ಕಾಣೋ ಚಪಲ, ಛೀ ಥೂ, ಇವನೊಬ್ಬ ಗಣಸೆ. ನಾಯಿಗೆ ಮನೆಯಲ್ಲಿ ಭೃಷ್ಟನ್ನ ಹಾಕಿದ್ರು ಅದನ್ನ ತಿಂದು ಹೊರಗೆ ಹೇಸಿಗೆ ಕಂಡ್ರೆ ಅದಕ್ಕೂ ಹೋಗಿ ಬಾಯಿ ಹಾಕುತ್ತದೆಯಲ್ಲ, ಅದೇ ರೀತಿಯಾಗಿ ಹೋಯ್ತಲ್ಲ ನನ್ನ ಗಂಡನ ಸ್ವಭಾವ. ಯಾವಾಗ ಈ ಸುದ್ದಿ ಎಲ್ಲ ಕಡೆ ಪ್ರಸಾರವಾಗಲು ಆರಂಭವಾಯಿತು ಆಗ ನನ್ನ ಮಾವ ಮತ್ತೆ ನನ್ನ ಗಂಡ ಕೂಡಲೇ ರಂಗಸ್ಥಳಕ್ಕೆ ಇಳಿದ್ಬಿಟ್ರು. ರಾತ್ರಿ ಕಳೆದು ಮುಂಜಾನೆ ಆಗೋಷ್ಟರಲ್ಲಿ ಸುಂದರಿ, ಅವಳ ತಾಯಿ ಮತ್ತೆ ಅವಳ ತಂದೆ ಮಾಯವಾಗ್ಬಿಟ್ರು. ಎಲ್ಲೋ ದೂರದ ಊರಿಗೆ ಅವರನ್ನ ಪಾರ್ಸಲ್ ಮಾಡಿರಬೇಕು. ದುಡ್ಡಿದ್ದವರಿಗೆ ಇದೆಲ್ಲ ಏನು ದೊಡ್ಡ ವಿಷಯ ಅಲ್ಲ ಬೇಡಿ. ಅಂದಿನಿಂದ ಎಷ್ಟೇ ಕಷ್ಟ ಆಗಲಿ ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೋತೀನಿ. ಹೇಳುತ್ತಾ ಹೋದ್ರೆ ಮುಗಿಯೋದೇ ಇಲ್ಲ ನನ್ನ ಕತೆ ವ್ಯತೆ. ಎಷ್ಟೋ ಜನ ನನ್ನನ್ನು ಕೇಳ್ತಾರೆ, ನೀನು ಇಷ್ಟೆಲ್ಲ ಓದಿ ಇಲ್ಲಿ ಯಾಕೆ ನರಳುತ್ತಾ ನರಕದಲ್ಲಿ ಬಿದ್ದಿದ್ದೀಯಾ, ಯಾವುದಾದ್ರೂ ನೌಕರಿ ಹಿಡಿದು ಸ್ವತಂತ್ರವಾಗಿ ಬದುಕಬಾರ್ದೆ ಎಂದು. ಇದಕ್ಕೆ ಮುಖ್ಯ ಅಡೆತಡೆ ನನ್ನ ತವ್ರ ಮನೆಯ ಸದಸ್ಯರು. ಅಪ್ಪ ಅಮ್ಮನ ಹತ್ರ ಹೇಳಿದ್ರೆ, ಮಗಳೇ ನೀನೇ ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕು, ದೊಡ್ಡ ಜನರನ್ನ ಎದುರಾಕೊಂಡ್ರೆ ಮುಂದೆ ನಮಗೆ ಕಷ್ಟವಾಗುತ್ತೆ. ಅವರು ನಮ್ಮ ಮನೆಗೆ ಮಾಡಿದ ಸಹಾಯವನ್ನ ನೆನಪಿಸ್ಕೊಂಡು ನಿನ್ನ ಕಷ್ಟಗಳನ್ನೆಲ್ಲ ಸಹಿಸ್ಕೊಂಡು ಬಿಡಬೇಕು ಎಂದು ನನಗೆ ಉಪದೇಶ ಮಾಡಿಬಿಡ್ತಾರೆ. ಪಾಪ ಅವರಾದ್ರೂ ಏನು ಮಾಡಲಿಕ್ಕೆ ಸಾಧ್ಯ? ಯಾಕೆಂದ್ರೆ ಹಣಕ್ಕೆ ನನ್ನ ವ್ಯಾಪಾರ ಮಾಡಿಬಿಟ್ಟಿದ್ದಾರೆ. ಮುಂದೆ ನನ್ನ ತಮ್ಮ ತಂಗಿಯಂದಿರ ವಿದ್ಯಾಭ್ಯಾಸ, ಮದುವೆ ಈ ಎಲ್ಲದನ್ನೂ ನಾನೇ ಗಮನದಲ್ಲಿಟ್ಕೊಂಡೇ ನನ್ನ ಮುಂದಿನ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತದೆ. ನನ್ನ ತವರು ಮನೆಯ ಭವಿಷ್ಯ ನಿಂತಿರುವುದೇ ನನ್ನ ನಿರ್ಧಾರದ ಮೇಲೆ. ತುಂಬ ಜಾಣ್ಮೆಯಿಂದ ನನ್ನನ್ನು ಬಂಗಾರದ ಪಂಜರದಲ್ಲಿ ಕೂಡಾಕಿದ್ದಾರೆ ನನ್ನ ಗಂಡನ ಮನೆಯವರು. ನಾನು ಎಲ್ಲಿಯಾದರೂ ಈ ಪಂಜರದಿಂದ ಬಿಡಿಸ್ಕೊಳ್ಳಲು ನೋಡಿದರೆ ನನ್ನ ತವರು ಮನೆಯವರನ್ನ ಗುರಾಣಿಯಾಗಿ ಬಳಸ್ಕೊಂಡ್ಬಿಡ್ತಾರೆ. ಅತ್ತ ದರೆ ಇತ್ತ ಪುಲಿ ಎನ್ನುವ ಪರಿಸ್ಥಿತಿ ಈಗ ನನ್ನದು. ಹೇಗಿದೆ ನೋಡಿ ನನ್ನ ಗಂಡನ ಮನೆಯವರ ಬುದ್ಧಿವಂತಿಕೆ. ಅದಲ್ಲದೆ ಗಂಡನನ್ನ ಬಿಟ್ಟವಳು ಅನ್ನೋ ಬಿರುದು ಬೇರೆ ಜನರಿಂದ ನನಗೆ ಪುಕ್ಕಟ್ಟೆಯಾಗಿ ದೊರೆಯುತ್ತದೆ. ಇನ್ನು ಕಾನ್ಫಿಡೆಂಟ್ ಕೊಡಬೇಕು ಎನ್ನುವ ಸಲಹೆ ಕೊಟ್ಟವರು ಇದ್ದಾರೆ. ಇದರ ಬಗ್ಗೆ ಈಗಾಗಲೇ ಸಾಕಷ್ಟು ಸಲ ಹೇಳಾಗಿದೆ. ಕಾನ್ಫಿಡೆಂಟ್ ಕೊಡುವುದು ಸುಲಭವಲ್ಲ. ನಮ್ಮ ಮಾವನವರ ಹೆಸರು ಹೇಳಿದರೆ ಪೊಲೀಸರು ಎದುರುತ್ತಾರೆ. ಇನ್ನೆಲ್ಲಿ ಕಂಪ್ಲೇಂಟ್ ತೆಗೆದುಕೋತಾರೆ? ಒಮ್ಮೆ ಮಹಿಳಾ ಸಂಘಟನೆಯ ಬೆಂಬಲ ಪಡೆದುಕೊಂಡು ಹೇಗೋ ಮಾಡಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಅದರ ಪರಿಣಾಮ ಎದುರಿಸಿದವನು ನಾನು ಮಾತ್ರ. ಅವ್ರೇನು ನನ್ನ ಮನೆಗೆ ಬಂದು ಸದಾ ನನ್ನ ಬೆಂಗಾವಲಾಗಿ ಇರೋದಿಲ್ವಲ್ಲ. ಕೆಲವು ಜನ ಹೇಳ್ತಾರೆ, ನೀನು ಅಂಜುಬುರುಕಿ, ಜೋರಾಗಿ ಆವಾಜ್ ಹಾಕ್ ನೋಡು, ನಿನ್ನ ಗಂಡನ ಮನೆಯವರೆಲ್ಲ ಕಾಲಿಗೆ ಬಂದು ಹೇಗೆ ಬೀಳ್ತಾರೆ ನೀನೇ ನೋಡಿವೆಂತೆ ಎಂದು. ಯಾವ ಧೈರ್ಯದಲ್ಲಿ ನಾನು ಆವಾಜ್ ಹಾಕ್ಲಿ ಹೇಳಿ? ಆವಾಜ್ ಹಾಕೋ ನನ್ನ ಬಾಯಿಯನ್ನ ಎಲ್ಲ ಸೇರ್ಕೊಂಡು ಬಂದ್ ಮಾಡಿಬಿಟ್ಟಿದ್ದಾರೆ. ಅದಲ್ಲದೆ ಮುದ್ದಾದ ಕಂದ ನನ್ನ ಜೊತೆಗೆ ಇದ್ದಾನೆ. ಅವನ ಭವಿಷ್ಯವನ್ನ ನಾನೇ ನೋಡ್ಕೋಬೇಕಲ್ಲ. ಈಗ ಸದ್ಯಕ್ಕೆ ನನ್ನ ಮುದ್ದು ಕಂದನ ತಂಟೆಗೆ ಯಾರೂ ಹೋಗ್ತಿಲ್ಲ. ಆತನಿಗೆ ಎಲ್ಲ ಸೌಕರ್ಯ, ಪ್ರೀತಿ, ವಿಶ್ವಾಸ ಸಿಗ್ತಿದೆ. ಯಾಕೆಂದ್ರೆ ತಮಗೊಬ್ಬ ವಂಶೋದ್ಧಾರಕ ದೊರೆತಿದ್ದಾನೆ ಎಂದು. ನಾನೇನಾದ್ರೂ ತಿರುಗಿ ಬಿದ್ರೆ ನನ್ನ ಕಂದನನ್ನೇ ನನ್ನ ವಿರುದ್ಧ ಎತ್ತಿ ಕಟ್ಟಲು ಸಹ ಹಿಂದೆ ಮುಂದೆ ನೋಡುವುದಿಲ್ಲ ಅಂತ ಜನರಿವರು. ಇನ್ನು ಕೆಲವು ಜನ ಕೇಳ್ತಾರೆ, ಇಂತಹ ಆಧುನಿಕ ಯುಗದಲ್ಲೂ ನಿನ್ನ ಹಾಗೆ ಬದುಕು ಸಾಗಿಸ್ತಾ ಇರೋರು ಯಾರೂ ಇಲ್ಲ, ನೀನು ಒಬ್ಬಳೇ ಎಂದು. ಯಾವ ಯುಗವಾದ್ರೇನು, ಬಡವ ಶ್ರೀಮಂತ ಅನ್ನೋ ತಾರತಮ್ಯ ಇದ್ದೇ ಇರುತ್ತೆ. ಅದರ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ನನ್ನ ಗಂಡನ ಮನೆಯವರು. ಯಾರೋ ನನಗೆ ಹೇಳ್ಬಿಟ್ರು, ಈ ರೀತಿ ಬದುಕೋದ್ಕಿಂತ ಸಾಯೋದೇ ಲೇಸು ಎಂದು. ನಿಜ, ನನಗೂ ಎಷ್ಟೋ ಸಲ ಹಾಗೆ ಅನಿಸಿದ್ದು ನಿಜ.
ಆದರೆ ನಾನು ಸಾಯುವುದಿಲ್ಲ. ನಾನು ಬದುಕಿ ತೋರಿಸಿ ಜನರಿಗೆ ಜಗತ್ತಿಗೆ ತಿಳಿಸ್ಬೇಕಾದ ವಿಷಯ ತುಂಬ ಇದೆ. ಮುಂದೆ ನನ್ನ ಮಗ ಬೆಳೆದು ದೊಡ್ಡವನಾಗಿ ನನ್ನ ಈ ಆಸೆ ನೆರವೇರಿಸ್ಬೋದೆಂಬ ಒಂದು ಸಣ್ಣ ದೂರದ ಆಸೆ ನನಗೆ ಇನ್ನೂ ಇದೆ. ನನ್ನ ಕತೆ ಒಂದು ಕಟ್ಟುಕತೆಯ ರೀತಿಯೇ ಇದೆಯಲ್ವೇ? ಬಹುಶಃ ಇದನ್ನೆಲ್ಲ ಯಾರು ನಂಬುವುದಿಲ್ಲ. ಈಗಿನ ಕಾಲದಲ್ಲಿ ಹೀಗೆಲ್ಲ ನಡೆಯುವುದೇ ಇಲ್ಲ. ಹೆಣ್ಣು ಈಗ ಮೊದಲಿನ ಕಾಲದ ಹಾಗೆ ಇಲ್ಲ. ಅನ್ಯಾಯದ ವಿರುದ್ಧ ಸಿಡಿದೇಳೋ ಶಕ್ತಿಯನ್ನ ಅವಳು ಬೆಳೆಸ್ಕೊಂಡಿದ್ದಾಳೆ. ಇದು ವಾಸ್ತವಕ್ಕೆ ತುಂಬಾ ದೂರ. ಈ ರೀತಿ ನಡೆಯಲು ಸಾಧ್ಯವೇ ಇಲ್ಲ. ಭಾಗ್ಯ ಜನರ ಸಿಂಪತಿ ಗಿಟ್ಟಿಸಿಕೊಳ್ಳಲು ಈ ರೀತಿ ಕತೆ ಕಟ್ಟಿ ಹೇಳ್ತಿದ್ದಾಳೆ ಎಂದು ಎಷ್ಟೋ ಜನರಿಗೆ ಅನಿಸ್ಬೋದು. ನನಗೂ ಒಮ್ಮೊಮ್ಮೆ ಹಾಗೆ ಅನಿಸುವುದು ನಿಜ. ಇದು ಬರೀ ಕಲ್ಪನೆಯಾಗಿದ್ರೆ ಎಷ್ಟೋ ಚೆನ್ನಾಗಿತ್ತು ಎಂದು. ಆದ್ರೆ ಏನ್ ಮಾಡುವುದು? ವಾಸ್ತವ ನನ್ನ ಮುಂದೆನೇ ಇದೆಯಲ್ಲ. ಕಣ್ಣು ಮುಚ್ಚಿ ಕುಳಿತರೂ ಒಳಗಣ್ಣಿಗೆ ಗೋಚರಿಸದೇ ಇರಲು ಸಾಧ್ಯವೇ ಇಲ್ಲ. ಗಂಡನ ಮನೆಯವರ ಚಿತ್ರಹಿಂಸೆ ಕಿರುಕುಳ ಅತಿಯಾದಾಗ ಇನ್ನು ಸುಮ್ಮನಿದ್ದು ಪ್ರಯೋಜನವಿಲ್ಲವೆಂದು ಮಗುವಿನ ಜೊತೆ ಮನೆಯಿಂದ ಹೊರಬಿದ್ದು ಸಾಂತ್ವನ ಮಹಿಳಾ ಪುನರ್ವಸತಿ ಕೇಂದ್ರದಲ್ಲಿ ಆಶ್ರಯ ಪಡೆದೆ. ಅಲ್ಲಿಯೂ ಬಿಡ್ಲಿಲ್ಲ ಗಂಡನ ಮನೆಯವರು. ಮಗುವನ್ನ ಅಪಹರಿಸ್ಕೊಂಡು ಹೋಗಿದ್ದಾಳೆ ಎಂದು ಕಂಪ್ಲೇಂಟ್ ಕೊಟ್ಬಿಟ್ರು. ಆದರೆ ಸಾಂತ್ವನ ಕೇಂದ್ರದ ನಿರ್ದೇಶಕಿ ಮಂಗಳಾ ಮೇಡಮ್ ನನಗೆ ಒತ್ತಾಸರಿಯಾಗಿ ನಿಂತು ಲಾಯರ್ ಮಾರ್ಗದರ್ಶನದಲ್ಲಿ ಮಗುವನ್ನ ಸಾಗಿ ಸಲಹುವ ಸಂಪೂರ್ಣ ಜವಾಬ್ದಾರಿ ತಾಯಿಯದೇ ಎಂದು ನಿರೂಪಿಸಿ ಮಗುವನ್ನ ನನ್ನ ಸುಪರ್ದಿಗೆ ಕೊಟ್ಬಿಟ್ರು. ನನ್ನ ಗಂಡನ ಮನೆಯವರು ನನ್ನ ತವ್ರ ಮನೆಯವರಿಗೆ ಕಿರುಕುಳ ನೀಡದಂತೆ ನ್ಯಾಯಾಧೀಶರಿಂದ ಎಚ್ಚರಿಕೆಯನ್ನ ಕೊಡಿಸಿದ್ರು. ಇಷ್ಟೇ ಮಾತ್ರವಲ್ಲ, ನನ್ನ ವಿದ್ಯಾರ್ಹತೆ ಪರಿಶೀಲಿಸಿ ಕಾಲೇಜಿನಲ್ಲಿ ಉಪನ್ಯಾಸಕಿ ಹುದ್ದೆ ದೊರಕಿಸಿಕೊಟ್ರು. ಅವರ ಋಣ ನಾನು ಹೇಗೆ ತೀರಿಸಲಿ? ಈಗಲೂ ನನಗೆ ಬಿಡುವು ಸಿಕ್ಕಾಗ್ಲಿಲ್ಲ. ಸಾಂತ್ವನ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿ ಮಂಗಳಾ ಮೇಡಮ್ಗೆ ಸಹಾಯ ಮಾಡ್ತಿರ್ತೀನಿ. ನನ್ನ ಮಗ ಪ್ರಜ್ವಲ್ ಜೊತೆ ನಾನೀಗ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದೇನೆ. ಕೋರ್ಟ್ನಿಂದ ಅಧಿಕೃತವಾಗಿ ಗಂಡನಿಂದ ವಿವಾಹ ವಿಚ್ಛೇದನ ಪಡ್ಕೊಂಡಿದ್ದೇನೆ. ನಾನು ಯಾವ ಪರಿಹಾರವನ್ನು ಕೇಳಲೇ ಇಲ್ಲ. ಹಾಗಾಗಿ ವಿಚ್ಛೇದನ ಬೇಗ ಸಿಕ್ಬಿಡ್ತು. ಗಂಡನ ಮನೆಯವರು ತವ್ರ ಮನೆಗೆ ಮಾಡಿದ ಸಹಾಯವನ್ನ ನನಗೆ ಕೊಡುವ ಪರಿಹಾರದಲ್ಲಿ ವಜಾ ಮಾಡ್ಕೊಳ್ಳಿ ಅಂದ್ಬಿಟ್ಟೆ. ಕಾಲೇಜಿನಲ್ಲಿ ಸಾವಿರಾರು ಮಕ್ಕಳಿಗೆ ಪಾಠ ಹೇಳ್ಕೊಡುವುದರ ಜೊತೆಗೆ ಮಗನಿಗೂ ಮನೆಯಲ್ಲಿ ಪಾಠ ಹೇಳ್ಕೊಡ್ತಿದ್ದೀನಿ. ಜನನಿ ತಾನೇ ಮೊದಲ ಗುರುವು. ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು. ತವ್ರ ಮನೆಗೆ ನನ್ನಿಂದಾದ ಸಹಾಯವನ್ನ ಮಾಡಿ ತಮ್ಮ ತಂಗಿಯಂದಿರ ವಿದ್ಯಾಭ್ಯಾಸಕ್ಕೆ ನೆರವಾಗ್ತಿದ್ದೀನಿ. ನನ್ನ ವಿದ್ಯಾರ್ಥಿಗಳಿಗೆ ನಾನು ಕಲಿಸುತ್ತಲೇ ನನ್ನ ಕಲಿಕೆಯನ್ನು ಕೂಡ ಮುಂದುವರಿಸುತ್ತಾ ಮಾಸ್ಟರ್ ಡಿಗ್ರಿ ಮಾಡಿ ಇಂದಿನ ಸಮಾಜ ಮತ್ತು ಮಹಿಳೆ ಈ ವಿಷಯದ ಮೇಲೆ ನನ್ನದೇ ಜೀವನವನ್ನ ಆಧಾರವಾಗಿಟ್ಟುಕೊಂಡು ಸಂಶೋಧನಾ ಗ್ರಂಥವನ್ನ ಬರೆದು PhD ಪಡೆದುಕೊಂಡೆ. ನನ್ನ ಚಿಕ್ಕಂದಿನ ಕನಸನ್ನ ನನಸು ಮಾಡಿಕೊಂಡೆ. ಯಾರ ಸಹಾಯವನ್ನು ಪಡೆಯದೆ ಸ್ವಾವಲಂಬಿ ಬದುಕು ಸಾಗಿಸುತ್ತಾ ನಂಬಿದವರಿಗೆ ಸಹಾಯ ಹಸ್ತ ನೀಡುತ್ತಾ ಸ್ವತಂತ್ರ ಜೀವನ ನಡೆಸತೊಡಗಿದೆ. ಕಾಲಚಕ್ರ ಹುರುಳುತ್ತಲೇ ಇತ್ತು. ನನ್ನ ಮಗ ಪ್ರಜ್ವಲ್ ಬೆಳೆದು ದೊಡ್ಡವನಾಗಿ IAS ಪಾಸ್ ಮಾಡಿ ಆದಾಯ ತೆರಿಗೆ ಇಲಾಖೆಯಲ್ಲಿ ಉನ್ನತ ಹುದ್ದೆ ಅಲಂಕರಿಸಿದ್ದಾನೆ. ಶಿಸ್ತು ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿದ್ದಾನೆ. ಯಾರ ಮುಲಾಜಿಗೂ ಒಳಗಾಗದೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುತ್ತಿದ್ದಾನೆ. ಕಪ್ಪು ಹಣದ ಶ್ರೀಮಂತರಿಗೆ ಸಿಂಹ ಸ್ವಪ್ನವಾಗಿ ಅವರ ನಿದ್ರೆಗೆಡಿಸುತ್ತಿದ್ದಾನೆ. ಇದಕ್ಕೆ ತಾಜಾ ಉದಾಹರಣೆ ನನ್ನ ಮಾಜಿ ಗಂಡನ ಮನೆಯ ಮೇಲೆ ರೇಡ್ ಮಾಡಿ ಲೆಕ್ಕಪತ್ರವಿಲ್ಲದ ಅಪಾರ ಸಂಪತ್ತನ್ನ ವಶಪಡಿಸಿಕೊಂಡು ಸ್ವಂತ ತಂದೆಯನ್ನೇ ಜೈಲಿಗೆ ಅಟ್ಟಿದ್ದು. ಅಂತೂ ನನ್ನ ಮಗ ಪ್ರಜ್ವಲ್ ನನ್ನ ಆಸೆಯನ್ನ ಪೂರೈಸಿಬಿಟ್ಟ. ಹೆತ್ತ ಕರಳು ತಂಪಾಯಿತು. ಇಂತಹ ಮಗನನ್ನ ಪಡೆದದ್ದಕ್ಕೆ ಸಾರ್ಥಕವಾಯಿತು ನನ್ನ ಬಾಳು. ತಂದೆಯನ್ನೇ ಜೈಲಿಗೆ ಅಟ್ಟಿದ ಮಗ ಎಂದು ಕೆಲವರು ಅಂದುಕೊಳ್ಬಹುದು. ನನ್ನ ಅನಿಸಿಕೆ ಏನಂದ್ರೆ, ನನ್ನ ಮಗ ಪ್ರಜ್ವಲ್ ಆತನ ಕರ್ತವ್ಯವನ್ನ ಪ್ರಾಮಾಣಿಕತೆಯಿಂದ ನಿರ್ವಹಿಸಿದ್ದಾನೆ. ತಪ್ಪು ಯಾರೇ ಮಾಡಲಿ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಮಾಡಿದ್ದುಣ್ಣೋ ಮಹಾರಾಯ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.